ಯಪ್ಪ ಕೆಲಸ ಹುಡುಗರ್ತಲ್ಲಿ ಸಾಕಾಗ್ಬಿಡ್ತು ನೋಡ್ರಿ ನಮ್ಮಂತ ಹುಡುಗರ ಜೀವನ. ಹೆಂಗಾರ ಮಾಡಿ ನಮ್ಮೂರ್ ಗ್ರಾಮ ಪಂಚಾಯತಿ ಒಳಗ ವಾಟರ್ಮನ್ ಕೆಲಸ ಕರ್ಜೆ ಕರ್ದಾರ. ಇವ್ರ ಕಾಲು ಹಿಡ್ದೆ ಕೆಲಸ ಗಿಡ್ಸೋದ್ರ ಆತಂತೀನಿ. ಮೊದಲು ಇಟ್ಟು ಅರ್ಜರ್ ಹಾಕಿ ಬರ್ತಿತ್ತರಿ. ಇಲ್ಲಿ ಏನ ಕೊಟ್ಟಾರಲ್ಲಪ್ಪ, ಅದು ಅಡ್ಡ ಸುದ್ದಿನ ಐತಿ. ಇದೇನಿದು? 60 ವರ್ಷದ ಮುದುಕಿಯ ಮೇಲೆ 6 ವರ್ಷದ ಹುಡುಗನಿಂದ ಅತ್ಯಾಚಾರ. ಬಾಬಾ 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 ಬಾ, ಏನು ಕಾಲ ಬಂತಪ್ಪ ಅಂತೀನಿ. ಇಲ್ಲಿ ಒಂದು ಏನ ಕೊಟ್ಟಾರಲ್ಪ, ಇದು ಒಂದು ದೊಡ್ಡ ಅಕ್ಷರನ್ಯಾಗ 60 ವರ್ಷದ ಮುದುಕಿಯರಿಂದ ನಮಗೂ ಮದುವೆ ಭಾಗ್ಯ ಬೇಕೆಂದು ಮುಖ್ಯಮಂತ್ರಿಯವರ ಮನೆ ಮುಂದೆ ಧರಣೆ. ಹೊಗ್ಗೋಯ್ಯವನವನು ನಮ್ಮಂತ ಹರಿಯಾದ ಹುಡುಗಿಯರಿಗೆ ಹುಡುಗಿಯರು ಸಿಗವಲ್ವ. ಇನ್ನು ಬ್ಯಾಟ್ರಿನ ಬಾದಾಗ್ಯಾವ. ಇಂಥ ಮುದುಕಿಯರ್ದಾರ ಏನೋ ತಿಂಡಿ ಅಂತೀನಿ. ಅಯ್ಯೋ ಯಪ್ಪ, ಯಾವಲೇವ ನನ್ನ ಸ್ವಂಟನ ಮುರಿದೋಗದೇನ. ಯೋ ಮರಯ್ಯ, ನಡು ದಾರ್ಯಾಗ ದನ ನಿಂದ ನಿಂತಿಲ್ಲ, ಕಬರಿಗೆ ರೈತನ ಇಲ್ಲಿನಗ. ಏನಲ್ಲ ಸತ್ಯ, ಹಗಲು ಹೊತ್ನ್ಯಾಗ ಕುಡ್ದು ಬಂದು ಎದುರಿಗೆ ಬಂದ್ರೆ ಹಾಯಕ್ ಬಂದಲ್ಲ ಯಾಕ? ಕುಡ್ದಿಲ್ಲೇ ಬಸ್ಯ, ಬಂದವ್ರಿಗೆ ಹೋದವ್ರಿಗೆ ಚೂಜಿ ಮಾಡಿ 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 ಜೀವಕ್ಕ ಬ್ಯಾಸತ್ತ ಪೇಪರ್ ಓದು ಗದ್ದಲಾಗ ಬಂದು ಬೇತ್ ನೋಡ. ಹೌದು, ಇದು ಏನಲ್ಲೇ ನಿನ್ನ ಅವತಾರ? ಅವತಾರ ಅಲ್ಲೇ ಇದು. ನನಗೂ ಒಂದು ಅವಕಾಶ ಸಿಗದೈತಿ. ಬಾ ಯಾರ ಜನಕ್ಕ ಬಾಯೊಳಗೆ ನೀರು ಬಿಡಕ್ ಕೆಲಸದಂದ. ನೋಡ ಬಸ್ಯ, ಬದುಕಬೇಕಾದ್ರ ಅಡಿ ಒಳಗ 2 ಎಕರೆ ಹೊಲಾರ ಇರ್ಬೇಕಂತ, ಇಲ್ಲ ಸರ್ಕಾರಿ ಆಫೀಸ್ನ್ಯಾಗ ಕಸ ಹುಡು ಕೆಲಸರ ಇರ್ಬೇಕಂತ ಅಂತ ಹಿರಿಯರು ಹೇಳಿದ್ದು ಗೊತ್ತೈತಿ ನಿನಗ? ಯಪ್ಪ 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 ಎಲ್ಲಿ ಹೋಗೇನಂತೀರಿ? ನಮ್ಮಪ್ಪ ಅಡ್ಗೆ ಮಾಡಿತ್ತು ಎಷ್ಟೊತ್ತಾತು. ಊಟಕ್ಕೆ ಬರೋಲ್ಲ, ಅಲ್ಲೆಲ್ಲಾರು ಕುಂತಾನೇನ್ರಿ? ಇದ್ರ ನಮ್ಮ ಕಡೆ ಸ್ವಲ್ಪ ಕಳಿಸ್ರಿ ಊಟಕ್ಕೆ. ಅವನು ದೇವ್ರ ಏನು ಸೃಷ್ಟಿ ಮಾಡ್ಯಾನಂತೀನಿ. ನಮ್ಮಂತ ಗಣಸರಿ ಹೆಣ್ಣಿನ ದನಿ ಕೇಳಿದ್ರ ಸಾಕ, ತಕ್ಷಣ ತಣ್ಣ ಹೋಗ್ಬಿಡತ್ ನೋಡ್ರಿ ನಮ್ಮ ಬಾಡಿ ಟೆಂಪ್ರೇಚರ್. ಯಪ್ಪ ಎಲ್ಲಿ ಹೋಗ್ಯಾನಂತೀನ್ರಿ ನಮ್ಮಪ್ಪ? ಅಡಿಗೆ ಮಾಡಿ ಎಷ್ಟೊತ್ತಾತ್, ನಾ ಇಟ್ಟು ಇನ್ನೂ ಊಟಕ್ಕೆ ಬರೋಲ್ಲ, ಅಲ್ಲೆಲ್ಲಾರು ಕುಂತಾನೇನು? ಕಳಿಸ್ರಿ ಇತ್ತಾಗ. ಅಂಜಲಿ, ಲೇ ಅಂಜಲಿ, ಇತ್ತಿತ್ಲಾಗ ನಿಮ್ಮ ಅಪ್ಪ ಕಾಮ್ಸನ್ ಹೆಚ್ಚಾಗಿ ಕೆರಿ ದಂಡ ಹೋಗು ಮುದುಕಿಯರನ್ನ ಕಾಯ್ಕೊಂತ ಕುಂತಿರ್ತಾನ ಅಂತ ಊರ್ ಜನ ಹೇಳಕ್ ಕುಂತಾರ. ಗೊತ್ತಿಲ್ಲ ನಿನಗ? ಹೌದಲೇ ಬಸ್ಯ, ಇವತ್ತಿನ ಪೇಪರ್ ತುಂಬಾ ಬರೀ ಮುದುಕೂರ್ದ ನೋಡ ಸುದ್ದಿ. ಏ ಮೊಮ್ಮಗಳ, ಯಾಕ ನಮ್ಮಪ್ಪ ಅಂದ್ರೆ ಏನ್ ತಿಳ್ಕೊಂಡ್ರಿ? ಶ್ರೀರಾಮ ಇದ್ದಂಗವ. ನಮ್ಮ ಸತ್ತ ಮ್ಯಾಗ ಯಾರು ಕಣ್ಣೆತ್ತೆ ನೋಡಿಲ್ಲ. ಇಲ್ಲಿದ ಸುಳದ ಹೇಳ ಅಪ್ಪನ ಮರ್ಯಾದೆ ತೆಗಿಯಾಕತ್ತಿರ್ರಿ ನೀವಿಬ್ರು. ನಾ ಯಾಕಿಲ್ಲ ಸಲದ್ ಹೇಳಿ ನಿಮ್ಮ ಅಪ್ಪನ ಮರ್ಯಾದೆ ಯಾಕೆ ತೆಗಿಲಿ ಅಂಜಲಿ? ಮಣ್ಣರ ಮಗ್ಗಲ ಮನೆ ಬಸವ ಜಳಕ ಮಾಡೋದ್ ನೋಡಿ ಮಗ್ಗಲ ಮುರಿಯಂಗ್ ಬಡ್ಸೋದ್ ಗೊತ್ತಿಲ್ಲ ನಿನಗ? ಅಷ್ಟ ಅಲ್ಲ ಅಂಜಲಿ, ಮಾನ್ಯರ ನಿಮ್ಮ ಅಪ್ಪ ಬಂದ ನೋಡು ಡಾಕ್ಟರ, ಇತ್ತಿತ್ಲಾಗ ನನ್ನ ಪವರ್ ಕಡಿಮೆ ಪಟ್ಟೈತಿ, ಒಂದು ಸ್ವಲ್ಪ ಸ್ಟ್ರಾಂಗ್ ಗುಳಿಗಿದ್ರು ಕೊಡು ಅಂತೇಳಿ ಕತ್ತಿಸ್ಕೊಂಡು ಹೋಗ್ಯಾನ ನಿಮ್ಮ ಅಪ್ಪ. ಇದ್ರೆ ಇರ್ಲಿ ಬಿಡೋದೇನಂತಾರಲ್ಲ, ಹುಡ್ಸಿಗಿಡಿ ಮುಪ್ಪಾದ್ರೆ ಉಳಿ ಮುಪ್ಪಾಗಂಗಿಲ್ಲ ಅಂತ. ಅಲ್ಲ 90 ವರ್ಷನ ಮದುವೆ ಹಾಕಾರಂತ, ಇನ್ನು 60 ವರ್ಷದ ಮದುವೆ ಆಗ್ಬಾರ್ದೇನಿ ನಿನಗೆ? ಲೇ ಅಂಜಲಿ, ನಿಮ್ಮ ಅಪ್ಪ ಮದುವೆ ಆಗೋದು ಗೊಡ್ಡೆ ಮೇಲೆ ಕರ ಹಾಕದ ಎರಡ ಒಂದ ನೋಡ. ಅಂಜಲಿ, 20 ವರ್ಷದ ನಮ್ಮಂತ ಹುಡುಗರಿಗೆ ಬೆಳಗಿನವರೆಗೂ 3 ಸಲ ನಿಭಾಯಿಸೋದು ಮಹಾ ಕಷ್ಟ ಆಗಿರ್ತೈತಿ. ಇಂಥದ್ರಾಗ 70 ವರ್ಷದ ನಿಮ್ಮಪ್ಪ ಗುಳಿಗೆ ತೊಗೊಂಡು ನಿಗಸ್ತಾಕ್ ಹೋದ್ರಂದ್ರ ಪಕ್ಕ ಸುಡ್ಗಾಡಿ ಹೋಗಿ ಸುಟ್ಟು ಬರ್ಬೇಕಾಗತ್ತ ನಿಮ್ಮ ಅಪ್ಪನ. ಅಲ್ಲ ನಮ್ಮಪ್ಪ ಅಂದ್ರೆ ಏನ್ ತಿಳ್ಕೊಂಡ್ರಿ? ಪೈಲ್ವಾನ್
ನಿಮ್ಮಂತ 3 ಮಂದಿಗೆ ಮುಡ್ಕಿ ಮಾಡ್ಕೊಟ್ಟನ. ಓಯ್ ದೋಸ್ತ, ನಿಮ್ಮಂಗ ಹೈಬ್ರಿಡ್ ಜೋಳ ತಿಂದು ಬೆಳ್ದಿಲ್ಲ ಮಪ್ಪ, ದೊಡ್ಡ ದೊಡ್ಡ ಜೋಳ ತಿಂದು ಬೆಳ್ದಾನ. ಅಬ್ಬಬ್ಬಬ್ಬಬ್ಬಬ್ಬ, ಹಾಗಾದ್ರ ಬಾರಿ ಬಾರಿ ಕುಸ್ತಿ ಹೋಗಿದ್ರಪ್ಪ ನಿಮ್ಮಪ್ಪ. ಸತ್ಯ, ಇವ್ರಪ್ಪ ಏನು ಕುಸ್ತಿ ಆಡ್ತಿದ್ನಪ್ಪ. ಮ್ಯಾಗಲ್ ಕುಸ್ತಿರೇ ಇರ್ಲಿ, ತಳಗಲ್ ಕುಸ್ತಿರೇ ಇರ್ಲಿ, ಅದು ಗಂಡಸರ ಜೊತೆ ಕುಸ್ತಿ ಕಡಿಮೆ, ಭಾಳ ಕಡಿಮೆ ನೋಡಪ್ಪ. ಏನಾಯ್ತಾರೆ ಹೇಳ್ಬಾರ್ದ. ಅಲ್ಲ ದೋಸ್ತ, ನಮ್ಮಪ್ಪ ಮ್ಯಾಲಿನ ಕುಸ್ತಿರಲ್ಲ ಬೆಳಿ, ಕೆಳಗಿನ ಕುಸ್ತಿರ ಬೆಳಿ, ಒಳಗರ ಬೆಳಿ, ಕೆಳಗ ನಿಮ್ಗೆ ಯಾಕೆ ತ್ರಾಸ ಅದು? ತ್ರಾಸು ನಮಗಲ್ಲ ಅಂಜಲಿ, ನಿಮ್ಮ ಅಪ್ಪಗ. ಯಾಕಂದ್ರೆ ನಿಮ್ಮ ಅಪ್ಪಗಿರಕ್ ನೀವು ಒಬ್ಬ್ಯಾಕೆ ಮಗಳ. ನಾಳೆ ಏನ್ರ ಹೆಚ್ಚು ಕಡಿಮೆ ಆತಂದ್ರ ಬೆಂಕಿ ಹಚ್ಚಕೊಬ್ಬ ಹಳಿಯಾರ ಬೇಕಿಲ್ಲ. ನಮ್ಮ ಕುಲಕರ್ಣಿ ಇವತ್ತ ಸತ್ರ ಕಣ್ಣಾಗ ಒಂದು ಹನಿ ನೀರು ಎಲ್ಲಾರು ಹೋಗಿ ಒಂದ ಟೈರ್ನಾಗ ಸುಟ್ಟನ ಬರಾಕಿಲ್ಲ ನಾವು ಏಕೆ ಕಳಿಯ ಬಸ್ಯ. ಹೌದು ನೋಡ್ ಮಮ್ಮ, ನೀ ಹೇಳದ್ ಕರೆ, ಇರಾಗ ನೀವು ಒಬ್ಬನ ಮಮ್ಮ, ಮತ್ತೆ ಯಾರು ಇಲ್ಲ ನಮ್ಮ ಮೊಮ್ಮಗಳು. ಹಂಗಾದ್ರ ನನ್ನ ಗತಿ ಗಂಗಾವತಿಯಪ್ಪ ಮಗನ ನಿನ್ ಗತಿ. ಯಾಕೆ ತಿಳ್ಕೊಬೇಡ ಡಾಕ್ಟ್ರ, ನೀನು ಅನಾಥ ಅನಾಥ ಅಂತೇಳಿ ಹಂಗ ಕಳೆದ್ರ ದೇವ್ರ ಮೆಚ್ಚಂಗಿಲ್ಲ. ನೀನು ನನ್ನ ಸಹೋದರ ಮಾವ ಇದ್ದಂಗ. ಶ್ರೀ ವೆಂಕಟರಂ ಗೋವಿಂದ ಗೋವಿಂದ. ಜೈ ಮಂಗಲಂ ಜೈ ನಮ ಪಾರ್ವತಿ ಶಿವ ಹರ 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 ಮಹಾದೇವ್. ರೇಣುಕಾ ನಿನ್ನ ಕೂದೋ ಊದೋ. ಎಂತ ಗಂಡಸರು ಅದಾರ ನೋಡ್ರಿ ಅಂತ. ಗೊತ್ತಿಲ್ಲ, ಕೆಟ್ಟ ಸ್ವಾರ್ಥಿ ಗುಣಗಳದ ಈ ಗಂಡಸರು. ಅಲ್ಲಿ ನಾವಿಬ್ರು ಮೊಮ್ಮಗಳು ಅಂದ್ರೆ ಅವರಿಗೆ ತಲೆ ಮಕ್ಕ ಇಟ್ಕೊಂಡು ಕೆಳಕ್ ಕುಂದಿರ್ತಾರ. ಅದ ತಾವ್ ಇಬ್ರಿಬ್ರು ಹೆಂಗ್ಸರ್ ಮೇಂಟೈನ್ ಮಾಡ್ತಿರ್ತಾರ. ನಮಗೆ ಎಷ್ಟು ಹೊಟ್ಟು ಇರಬಾರ್ದು. ಅದೆಲ್ಲ ಹೋಗ್ಲಿ ಬಿಡಿ, ನಿಮ್ ಸಮಾಧಾನ ಮಾಡಕ್ಕ ಪರಿಹಾರ ನನ್ನ ಕಡೆ ಐತಿ, ಅದೇಳ್ರಿ ನ್ಯಾಗ. ಐಪರ್ಬ್ಯಾಗ ಹಿಡ್ಕೊಂಡು ಒಂಟಿ ಡ್ಯೂಟಿ ಒಳಗ ಯಾರು ಇಲ್ಲ ನಿನಗ ಸಾಟಿ. ಪಾಟಿ ಮೇಲೆ ಪಾಟಿ ನಮ್ಮ ಶಾಲೆ ಸೂಟಿ, ಅದಿ ನೀನು ಹುಡುಗಿ ಬಾಳ ತುಂಟಿ. ಹುಡುಗಿ ನನ್ನ ಕೈಯಾಗ ಸಿಕ್ಕರ ಗಿಂಡಿ ಕಣಲ್ಲ. ಹುಡುಗಿ ಹುಡುಗಿ ನನ್ನ ಕೈಯಾಗ ಸಿಕ್ಕರ ಗಿಂಡಿ ಕಣಲ್ಲ. ಹುಡುಗಿ ನನ್ನ ಕೈಯಾಗ ಸಿಕ್ಕರ ಗಿಂಡಿ ಕಣಲ್ಲ. ನಿನ್ನ ಹುಡುಗಿ ನಿನ್ನ ಕಪ್ಪ ಚುಪ್ಪ ಕಬ್ಬಿನ್ ಡ್ಯಾನ್ಸ್. ಅಲ್ಲ, ಇದು ಗುಲಾಲ್ ಡ್ಯಾನ್ಸ್ ಇದು. ಹುಡುಗಿ ನನ್ನ ಕೈಯಾಗ ಸಿಕ್ಕರ ಗಿಂಡಿ ಕಣಲ್ಲ. ಹುಡುಗಿ ನನ್ನ ಹುಡುಗಿ ನನ್ನ ಹುಡುಗಿ ನನ್ನ ಕೈಯಾಗ ಸಿಕ್ಕರ ಗಿಂಡಿ ಕಣಲ್ಲ.
ಗಜಮ ಗಜಮ ಗಜ ಗಜ ಮಾಡಿ ಎದ್ದು ಹುಡುಗಿ ಸುಮ್ ಕುಂದ್ರು. ಹುಡುಗಿ ನನ್ನ ಕೈಯಾಗ ಸಿಕ್ಕರಲ್ಲ. ಹುಡುಗಿ ನನ್ನ ಕೈಯಾಗ ಸಿಕ್ಕರಲ್ಲ. ಯಪ್ಪ ನೀ ನನ್ನ ಹಿಂದಿಂದ ಅಡ್ಡಾಡ್ದು ಯಾಕೋ ಸರಿ ಕಾಣವಲ್ದು ನನಗ. ಹೌದವ್ವ ಮಗಳ, ನಾ ನಿನ್ನ ಜೊತೆ ಅಡ್ಡಾಡ್ದು ಸರಿ ಕಾಣಂಗಿಲ್ಲ. ಆದ್ರ ಆ ಸತ್ಯ ಬಸ್ಸಿನ ಜೊತೆ ಅಡ್ಡಾಡ್ತಿಯಲ್ಲ, ಇದು ನಿನಗೆ ಸರಿ ಕಾಣತ್ತನವಾ ಮಗಳ? ನೀ ನನ್ನ ಮದುವೆ ಮಾಡಿದ್ರೆ ನಾ ಯಾಕೆ ಅವ್ರ ಹಿಂದಿಂದ ಅಡ್ಡಾಡ್ತಿದ್ದೆ? ಹೋಗ್ಲಿ ಬಿಡು, ನನಗೋಬೇಕು ತಾಯಿ ಏನಂತಿರ್ಬೇಕಿತ್ತು. ಅಕ್ಕಿನ ಮುಂದೆಲ್ಲ ಹೇಳ್ಕೊತಿದ್ದೆ. ನಿನ್ ಮುಂದೆ ಏನು ಹೇಳಿದ್ರೆ ಏನು ಬರುತ್ತೆ ನನಗೆ? ಅಳ್ಬಾಡೆವ್ವ ಮಗಳ, ನೀ ಎತ್ತಂದ್ರ ನನ್ನ ಕಳ್ಳು ಚುರುಕ್ ಕಣತ್ತ ವಾಯವ್ವ, ಕಳ್ಳು ಚುರುಕ್ ಕಣತ್ತ. ನಾನು ಸುಮ್ಮನ ಕುಂತಿಲ್ಲವ, ನಿನಗೊಪ್ಪು ಅಂತ ಪೋಡರ್ ರಾಮ ಎಲ್ಲಿದನೋ ಏನೋ ಅವನು ಹುಡುಕಾಕತ್ತೀನಿ, ಸಿಗವಲ್ಲ. ಹುಡುಕ್ತೀನಿ ಅಂತ ಹೇಳಿ ವಯಸ್ಸ ಮ್ಯಾಗ ಹುಡುಕಿದ ಮ್ಯಾಗ ಏನು ಮಜಾ ಬರ್ತೇನೆ? ಮೂಲಿ ಕುಂದ್ರಬೇಕಾಗತ್ತೆ ಇಬ್ರು ಕಟ್ಟಿ ಮ್ಯಾಗ ಮತ್ತ. ಯವ್ವ ಮಗಳ, ನಿನ್ನ ಜಾತಕದಾಗ ಏನೈತೆ ಅನ್ನೋದು ಒಬ್ಬ ಎಲ್ಲರ ಒಳ್ಳೆ ಸ್ವಾಮಿ ಅದನಂದ್ರ ಅವನ ತ್ಯಾಲಿ ಹೋಗಿ ಕೇಳ್ಕೊಂಡರ ಬರುವಂತದಿ. ಹೌದಪ್ಪ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ತಾವು ಯಾವ ಮಠದ ಸ್ವಾಮಿಗಳ್ರಿ ಅಪ್ಪ? ನಾವು ಗುದ್ದೇಶ್ವರ ಮಠದ ಎದ್ದು ನಿಲ್ಲೋ ಸ್ವಾಮಿಗಳು. ಒಪ್ಪತ್ತು ಊಟ ಉಂಡು ಕಪ್ಪತ್ತು ಗುಡ್ದಾಗ 70 ವರ್ಷ ತಪಸ್ ಮಾಡಿದ್ದೀವಿ. ಇನ್ನು ಹೆಚ್ಚಿನ ತಪಾಸಿಗೆ ಹಿಮಾಲಯಕ್ಕೆ ಪಾದಯಾತ್ರೆ ನಡೆಸಿದ್ದೀವಿ. ಭಕ್ತ, ಈ ಕನ್ಯೆ ಯಾರು? ಸ್ವಾಮ್ಯಾರ, ಇವಳು ನನ್ನ ಮಗಳು ಅಂಜಲಿ ಅಂತ. ಹೌದ್ರಿ ಅಪ್ಪ, ನಮಸ್ಕಾರ ಮಾಡ್ರಿ ನನಗೆ. ಎದ್ದೇಳು ಭಕ್ತಳೇ, ಎದ್ದೇಳು. ನಿನ್ನ ಭಕ್ತಿಗೆ ಮೆಚ್ಚಿದ್ದೀನಿ. ಸ್ವಾಮಿಗಳ ಮೆಚ್ಚುವಂತ ಕೆಲಸ ನನ್ನ ಮಗಳು ಏನು ಮಾಡಿದ್ಲಪ್ಪ ಯಪ್ಪ? ನೋಡು ಭಕ್ತ, ಈಗಿನ ಕಣ್ಣೀರು ಕಾಲಿಗೆ ಬೀಳು ಕಡಿಮೆ ಆಗ್ಯಾರ, ಸೌಕಿ ಹೆಚ್ಚಾಗಿದೆ. ಅದಕ್ಕೆ ನಮ್ಮಂತ ಸ್ವಾಮಿ ಕಾಲಿಗೆ ಬಿದ್ದಾಳಲ್ಲ, ಅದಕ್ಕೆ ಮೆಚ್ಚಿದ್ದೀನಿ. ಹಾ ಸ್ವಾಮ್ಯಾರ, ಹಾಗಂದ್ರೆ ನನ್ನ ಮಗಳು ಹಣ್ಣೆ ಬಾರ್ದಾಗ ಏನೈತೆ ಅನ್ನೋದೊಂದು ಸ್ವಲ್ಪ ನೋಡಿ ಹೇಳ್ರಿ. ಹೌದ್ರಿ ಅಪ್ಪ, ನನಗಂಕರ ಸಾಕಾಗೈತೆ. ಸ್ವಲ್ಪ ಮದ್ವಿ ಕಾಟ ಬಾಳ ಮನೆಯ ಕಾಲ ನಿಂದ್ರವಳು ನನ್ನ ಮಗಳು. ಈ ಜಗತ್ತ ನನ್ನ ಮದುವೆರ ಆಗುತ್ತಿಲ್ಲ, ಅದನ್ನ ನೀವು ಚೆಕ್ ಮಾಡಿ ಹೇಳ್ಬಿಡ್ರಿ ಸ್ವಲ್ಪ. ನೋಡು ಭಕ್ತ, ನಾ ಹೇಳಿದ ಕೇಳಿದ್ರೆ ಮಾತ್ರ ಹೇಳ್ತೀನಿ, ಇಲ್ಲದಿದ್ದರೆ ಸುಟ್ಟು ಭಸ್ಮ ಮಾಡಿಬಿಡ್ತೀನಿ. ಆಯ್ತ್ರಿ ಸ್ವಾಮಿಗಳ, ನೀವು ಹೇಳಿದಾಗ ಮಾಡ್ತೀವಿ. ತಪ್ಪು ಮಾಡಿದ್ರ ಸುಟ್ಟ ಬಿಡಕಂತ ಹೇಳ ಮತ್ತೇನೈತಿ? ನೋಡು ಭಕ್ತ, ಇವಳಿಗೆ 2 ಹುಡುಗರು ಗಂಟು ಬಿದ್ದಿರೋರು. ಒಬ್ಬವನು ಬೇರೆ ಊರಿನವನು, ಇನ್ನೊಬ್ಬನು ನಿನ್ನ ಸೋದರ ಸಂಬಂಧ ಅಲ್ಲವೇ? ಸ್ವಾಮೀಜಿಗಳೇ, ಇದ್ದಿದ್ದಂಗ ಹೇಳಿದ್ದಿ ನೋಡ್ರಿ ನೀವು. ನೀನು ಮೆಲ್ಲಕ ಹೇಳ, ಹೆಚ್ಚು ಕಡಿಮೆ ಆದ್ರೆ ಸ್ವಾಮಿಯಾರ ಸುಟ್ಟ ಬಿಡ್ತೀವಿ ಅಂದಾರ. ಭಕ್ತ, ನಮ್ಮ ಸಂತೆ ಮುಗ್ದಿತ್ತು, ಒಂದು ಸ್ವಲ್ಪ ಭಕ್ತಿ ನಿಧಾನವಾಗಿ ಹೇಳಿ. ಸ್ವಾಮಿಗಳ, ನಿಮ್ಮ ಮಾತು ಕರೆಯವೈತಿ. ಇವರಿಬ್ಬರು ಒಳಗ ಯಾರಿಗೆ ಕೊಟ್ರೆ ನನ್ನ ಮಗಳು ಸುಖವಾಗಿರ್ತಾಳೆ ಹೇಳ್ರಿ?
ನೋಡೋ ಭಕ್ತ, ಬೇರೆ ಊರಿನ ಜಾತಕ ಸರಿಯಿಲ್ಲ, ಅವನ ಮುಂದೆ ಹಾಳಾಗ ಸಂಬಂಧ ಐತಿ. ಆದರೆ ನಿನ್ನ ಸೋದರ ಅಳಿಯ ಕೊಡೋದು ಉತ್ತಮ ಅಂತೀನಿ. ಒಳ್ಳೆ ನೀವು ಹೇಳಿದಾಗ ಮಾಡ್ತೀರಿ ಅಪ್ಪ. ತಪ್ಪು ಮಾಡಿದ್ರ ಸುಟ್ಟ ಬಿಡಕತ್ರ ಮತ್ತೇನೈತಿ. ಒಂದು ಕರಿಮಂತ್ರ ತೆಗಿತೀನಿ, ಒಂದು ಸ್ವಲ್ಪ ಸರ್ದನಿಲ್ಲ ನೀನ, ಮಂತ್ರದಿಂದ ವಾಸಿ ಮಾಡ್ತೀನಿ. ಆಯ್ತಾಳಪ್ಪ, ಮಾಡಿ ಏನ್ ಮಾಡ್ತೀನಿ ನೋಡಿ ಮಾಡು. ನೀ ದೂರತ ನಿಂದಿರಪ್ಪ. ಕಣ್ಣೆ ಈ ಕಡೆ ಬಾ, ಯಾ ಕಡೆ ಶುರು ಮಾಡುವೆ. ಏನಂತಾಳೆ? ಮಧುರಾಗ ಕಡದರ ಕಡಿಲಿ ಕರತನ ಬಿಡುವುದಿಲ್ಲ, ಬಿಟ್ಟರ ಜಾತಿ ಮಗಲ್ಲ, ನಾ ತಿಳಿದಾಗ ಹಗರಿಲ್ಲ, ನಿಮ್ಮ ಪಾಡಲ್ಲ, ಯಾರ ಹಕ್ಕಿಗೆ ನನಗಿಲ್ಲ. ಹರಿಕೌಡ
ಮಾಸ್ತರ ಸಾಕು ಸಾಕು ಅಂತ ಯಾಕೆ ಬೇಕಿತ್ತು ನಿಂಗೆ ಬೈಸ್ಕೊಳೋದು ಹಾ ಮುಂದಿನ ಪೂಜೆಪ್ಪ. ಸ್ವಾಮೀಜಿ ಪೂಜೆ ಮುಂದಿಂದ ನೋಡು ಭಕ್ತ, ನಿನ್ನ ಮಗಳ ಕರೆಮಾಂದ್ರ ತೆಗೆದಿದ್ದೀನಿ. ನೀವು ಸ್ವಾಮಿಗಳ ಮಾತು ಮೀರಿದರೆ ನಿನಗ ದುಃಖ ತಪ್ಪಿದ್ದಲ್ಲ. ಭಕ್ತಿ ಬಾಯ್ಲಿಟ್ಟು ಮತ ಬರ್ಲೆ ಅಂಜಲಿ ರಿಜಿಸ್ಟರ್ಗೆ ಎಲ್ಲ ರೆಡಿ ಮಾಡೀನಿ. ಬಂದು ಬಿಡು ನೀನು, ನಾನು ಕಾಯ್ತಿರ್ತೀನಿ. ತಥಾಸ್ತು ಭಕ್ತ, ಬರುತ್ತೇನೆ. ಆಯ್ತಪ್ಪ ಹೋಯ್ ಬಾ. ಯಪ್ಪ ಸ್ವಾಮೀಜಿ ಹೇಳ್ದಂಗ ನಮ್ಮ ಅಮ್ಮನ ಮದುವೆ ಅಕ್ಕಿನಿ. ಯವ್ವ ಇವ್ರನ್ನ ನಿಜವಾದ ಸ್ವಾಮಿಯನಂತ ಹೆಂಗ ನೆಂಬೋದು ಹೇಳ. ಯಪ್ಪ ಹಂಗ ಆಡತಿದ್ದಿ ಮಾತಾಡಕ್ ಹೋಗ್ಬೇಡ, ಆಮೇಲೆ ಶಾಪ ಗಿಪ್ಪ ಕೊಟ್ಗಿಟ್ಟಾರ ಅವ್ರು ಮತ್ತ. ಹೌದವ್ವ ಯವ್ವ, ಅದು ಕರೆನೇ ಐತಿ. ಇತ್ತಾಗ ಒಬ್ಬ ಯಾವನ ಇಸ್ಬು ಸಾಬ ಬರಾಕತ್ತಾನ. ಅವ ಏನ್ ಹೇಳ್ತಾನೆ ಕೇಳೋಣ ತಡಿ. ಮಳೆಗಾಲ ಹೋತ ಚಳಿಗಾಲ ಬಂತ, ಆ ಹುಡುಗಿ ಮಗಲಾಗ ತಾವೈತಿ ಕಂಬಳ್ಯಾಗ, ತಾವೈತಿ ಕಂಬಳ್ಯಾಗ. ಸಲಾಂ ಅಲೈಕಂ ಸಾಬ್. ನೀವು ಎತ್ತಾಗಿದ್ರ ತಪ್ಪಿಸ್ಕೊಂಬಂದ್ರಿ ಸಾಹೇಬ್ರ. ಯಪ್ಪ ಇವ್ರು ತಪ್ಪಿಸ್ಕೊಂಬಂದಿಲ್ಲ, ಇವ್ರು ಜನಬರು. ದೇಖೋ ಸಾಬ್, ನಿಮ್ಮದಕ್ಕೂ ಭಾಳ ಹಲತ್ತೈತಿ. ಅದಕ್ಕೆ ನಮ್ಮ ಬಾತ್ ಏಕ್ ರಸ್ತ ತೋರಿಸ್ತೀವಿ, ಅದಕ್ಕೆ ನಮ್ಮ ಬಾತ್ ಕೇಳಬೇಕು. ಯವ್ವ ಮಗಳ ಏನ ಅಂತಾನಲ್ಲ, ಅರ್ಧ ಮುರ್ಧ ಉದುರ ಸಾಕತ್ತಾನಲ್ಲ, ನಿನಗೇನಾರ ತಿಳುತ್ತಾನ? ಯಪ್ಪ ನಮ್ದು ಬಾಳ ಕೆಟ್ಟ ಸುಮಾರು ಐತಂತಿ ಟೈಮು, ಮುಂದಿನ ಚಲೋ ಇಲ್ಲ ಅಂತ ಅದಕ್ಕೆ ಅವ್ರು ಹೇಳಿದೆ ಚಂದ ಕೇಳ್ಬೇಕಂತ ನಾವೇನ. ಹಾಗಂದ್ರ ನಮ್ಮದೇನು ಸರಿಯಾಗಿಲ್ಲಪ್ಪ, ಹೇಳು ಕರೆಕ್ಟಾಗಿ ಹೇಳಿ. ಏನದು ಸರಿಯಾಗಿಲ್ಲಾರ್ದು? ನಿಮ್ಮದಕ್ಕೂ ಚೋಕ್ರಿಗೂ ಎರಡು ಹುಡುಗರು ಪೀಚೆ ಗಂಟು ಬಿದ್ದಾವ್. ಅದಕ್ಕೆ ನೀವು ನಮ್ಮ ಬಾತ್ ಕೇಳಬೇಕು. ಜಾನ ಸೋನಾ ಸಾಬ್. ಯಪ್ಪ ಅವ್ರು ಹೇಳಕತ್ತಾರ ಇಬ್ರು ಹುಡುಗರು ಗಂಟು ಬಿದ್ದಾರಲ್ಲ, ಅದಕ್ಕ ಲಕ್ಷ ಕೊಟ್ಟು ಕೇಳು ಅನ್ನಕತ್ತಾರ. ಅಲ್ಲ ನೀನ ಇವನು ಸಾಬ್ ಕರೆಕ್ಟ್ ಹೇಳಕತ್ನಲ್ಲವ, ಆ ಸ್ವಾಮಿ ಹತ್ರ. ಹಾಗಾದ್ರೆ ನಾವು ಏನು ಮಾಡಬೇಕು ಹೇಳ್ರಿ ಸಾಹೇಬ್ರ? ದೇಖೋ ಸಾಬ್, ತುಮಾರ್ ಬೇಟುಕು ಬೆಂಗಳೂರು ವಾಲಾಗ ನಿಮ್ಮ ಮದುವೆ ಮಾಡಿದರೆ ನಿಮ್ಮದಕ್ಕೆ ಒಳ್ಳೇದಾಗತ್ತೆ. ನಿಮ್ಮ ಕಳ್ಳು ಬಳ್ಳಿರುವ ಆದ್ಮಿ ಜೊತೆ ಮದುವೆ ಮಾಡಿದರೆ ನಿಮ್ಮ ಜಿಂದಗಿನೇ ಬರ್ಬಾದಾಗಿ ಹೋಗುತ್ತೆ. ಯಪ್ಪ ಅವ್ರು ಹೇಳತ್ತಾರ ನನ್ಗ ಗಾಳಿ ಶಕ ಆಗೈತಂತ, ಅದಕ್ಕೆ ಅವ್ರು ದಾರ ಮಂತ್ರಿಸ್ಕೊಡ್ತಾರಂತ. ಏನ್ ಮಾಡೋಣ ಯವ್ವ ಮಗಳ, ಆ ಸ್ವಾಮಿ ಕಡ್ಮಂತ್ರ ಐತೆ ಅಂತ ಕರೆಕ್ಟ್ ಮಾಡಿ ಒಂದ ಮತ್ತಿವ ಬರಬ್ಬರಿನ ಮಾಡುವಂಕ ಅಂತಾನ ಮಾಡ್ಲಿ ಬಿಡವ. ಮತ್ತಿನ್ನೇನಾರ ಬ್ಯಾಡ್ ಗಿಡ ಅಂದ್ರ ಮತ್ತೆ ಯಾವಾದ್ರ ಮಂತ್ರ ಹೋಗೋದ ಬಾಯಿ ಬಂದ್ ಮಾಡಿ ಹೋಗೋದಾನ. ಯಾಕಂದ್ರೆ ಮಾಡಿಸ್ಕೊಳಕ್ ನಾನಲ್ಲ, ಅದಕ್ಕೆ ಮಾಡಿಸ್ಕೊ ಅಂತೀನಿ. ಹಂಗೇನಿಲ್ಲವ, ನಿಮ್ಮದಕ್ಕ ಒಂದ್ ಸ್ವಲ್ಪ ಸೈಡ್ ಟೆರೋಜಿ. ಸರಿ ಅಪ್ಪ, ಸರಿಬೇಕಂತ ಸರಿ. ನಾವು ಶುರು ಮಾಡ್ತೀವಿ. ಹಾ ಚಾಲು ಮಾಡ್ರಿ ನಿಮ್ದು. ಏ ಲಡ್ಕಿ ಹೇಳಲ್ಲ ಅಡ್ಕ ಆಪ್ ಇದಾರ ಆವ್ ನೀ ಬಾ. ಆವ್ ಆವ್ ಮಾಡಿದ್ದು ಮರತಾಳ ಒಳ್ಳೆ ಜಾತ್ರೆಗೆ ಬಂದಾಳ, ಒಟ್ಟು ಹುಡುಸತಾಳ ಬಗಲಗ ಗಂಟೊಂದು ಕೊಂದಾಳ, ಒಟ್ಟು ಹುಡುಸತಾಳ ಬಗಲಗ ಕೂಸನ್ನು ತಂದಾಳ.
ಹೆಂಗಸ್ರೆ ಮಂತ್ರಸು ನೆಪದಾಗ ಕುಣದು ಕುಪ್ಪುಳ್ಸಾಕತ್ರ ಮಕ್ಕಳು ಧೂಳ ನೋಡಿಲ್ಲ ಎಷ್ಟು ಸರ್ ತೇಜನ್ಯಾಗ ದೇಖೋ ಸಾಬ್ ನಿಮಗೂ ಮಗಳಿಗೆ ಬರೀ ಮಾಡಿದೆ ನಾ ಇನ್ನು ಬರ್ತೇನೆ ಆಯ್ತು ಹೋಗಿ ಬರ್ರಿ ಸರ್ ಹೋಗಿ ಬಾ ಬಾಯ್ ಬಾಯ್. ಯವ್ವ ಮಗಳ ಯಾರ ಮಾತಂತ ಕೇಳೋದವ್ವ ಯವ್ವ ಏನ ಸ್ವಾಮಿ ಮಾತು ಕೇಳಬೇಕು ಏನ್ ಈ ಸಾಬುನ ಮಾತು ಕೇಳಬೇಕು ನನಗಂತರೂ ಒಂದು ದಿಕ್ಕು ತಿಳಿಲಾರ್ದಂಗಾಗೈತವ್ವ ಯವ್ವ ಯಪ್ಪ ಯಾಕೆ ಕುಂದಿರ್ತಿಲ್ಲ ಮನೆಗೆ ಹೋಗಿ ಚಿಂತೆ ಮಾಡಪ್ಪ ಎದ್ದೇಳ ಹೋಗುನ್ ಬಾ. ಮಣಿ ಹೋಗುಂಬಾರ ನಾಲ್ಕರದ ಹುಟ್ಟದವನ ನಡಿಯವ್ವ ಯವ್ವ ಕಟ್ಟಿದ ಗೆಳೆಯಗ ಕೈಯ ಕೊಟ್ಟಾದಿ ಹಣವಂತ ಮಳೆ ಅಂತೆ ಹರಿದು ಬರೋಕೆ ಹಣ್ಣಕ್ಕೆ ಹಮ್ಮೀರ ನಾನು ಹೊಳೆಯುವ ಹೆಣ್ಣು ಮಕ್ಕಳ ಪಾಲಿಗೆ ಪ್ರೇಮದ ಕುಮಾರ ನಾನು ಇನ್ನು ನಾನು ಕಣ್ಣಿಟ್ಟ ಹೆಣ್ಣುಗಳನ್ನು ಬಿಟ್ಟು ಕೊಟ್ಟವನಲ್ಲ ಈ ಶ್ರೀಮಂತ ಅಂದಾಗ ನನ್ನ ಕಣ್ಣು ಮುಂದೆ ಮಿಂಚಿ ಮರಿಯಾಗುತ್ತಿರುವ ನಗ್ನ ನೇತ್ರಗಳಿಗೆ ಸ್ವಪ್ನ ಸುಂದರಿ ಗಂಗಾ ನಿನ್ನನ್ನು ನೋಡಿದ ಹಾಕ್ಸಿಂದಲೇ ಈ ಶ್ರೀಮಂತನ ಮೈ ಮನಸ್ಸು ಚಂಚಲ ಆಗಿ ಇಂಚು ಇಂಚಿನಲ್ಲಿ ನನ್ನ ಮನಸ್ಸು ನಿನ್ನ ದೇಹ ಸುಖಕ್ಕಾಗಿ ಹಂಬಲಿಸಿ ಹಾಯ್ ತರುತ್ತದೆ ಅಂದಾಗ ಹಾಯ್ತರೆ ಜೀವಕ್ಕೆ ಹಾಲು ಉಣ್ಣಿಸು ಬಾ. ಅದಕ್ಕಾಗಿ ನೀ ಬರುವ ದಾರಿಗೆ ಪ್ರೇಮದ ದೊರೆಯಾಗಿ ಅರಿಸಿ ನಿಂತರು ಈ ನಿನ್ನ ಅರಸ. ನಿಲ್ಲು ಗಂಗಾ ನಿಲ್ಲು. ಆಸೆ ಪಟ್ಟ ಬಂದ ಈ ಶ್ರೀಮಂತ ಹಮ್ಮೀರವನ್ನು ಬಿಟ್ಟು ಬಡತನ ಬೇಗೆಯಲ್ಲಿ ಬಿದ್ದು ಅವಸರದ ನಡಿಗೆಯನ್ನು ನಿಲ್ಲಿಸಿ ಈ ಅರಸನ ಮಾತನ್ನು ಆಲಿಸು. ನೋಡಿ, ಬೇರೆ ಅರಸನ ಜೊತೆ ಮಾತನಾಡುವ ಸಮಯ ನನಗಿಲ್ಲ. ನನ್ನ ಅರಮನೆಯಲ್ಲಿ ನೀರಿಗಾಗಿ ಕಾಯ್ದು ಕೂತಿದ್ದಾನೆ ನನ್ನ ಗಂಡ. ಮೊದಲ ದಾರಿ ಬಿಡಿ, ನಾನು ಹೋಗ್ಬೇಕು. ನಿಲ್ಲು ಗಂಗಾ ನಿಲ್ಲು. ಅವಸರದ ನಡಿಗೆಯನ್ನು ನಿಲ್ಲಿಸಿ ಆಸೆ ಪಟ್ಟ ಬಂದ ಈ ಶ್ರೀಮಂತ ಹಮ್ಮೀರವನ್ನು ಬಿಟ್ಟು ಬಡತನೆ ಬೇಗೆಯಲ್ಲಿ ಬಿದ್ದು ಬಡವನನ್ನು ಅರಿಸಿ ಹೋಗಿಲ್ಲ. ನೀನೆಂತ ಮೂರ್ಖಳು. ಏ ಸಾಹುಕಾರ, ಪತಿಯೇ ಪರದೇವ ಎಂದು ಪತಿರತಿ ಹೆಣ್ಣು ಇವಳು ಅಂದಾಗ ಸಿರಿ ಸಂಪತ್ತಿಗೆ ಸೆರುಗೊಟ್ಟು ಬಿಡುವ ಬಂಡ ಹೆಣ್ಣು ನಾನಲ್ಲ. ಕೇಳಲ ಪತಿರತೆ ಹೆಣ್ಣೆ, ನಿನ್ನ ಸೆರಗಿನ ನಾರ್ಯರ ಕಥೆಯನ್ನು ಮೈ ಮುಚ್ಚುವ ಬಟ್ಟೆಗಳನ್ನು ಉಟ್ಟುಕೊಳ್ಳುವುದನ್ನು ಬಿಟ್ಟು ಮಂದಿ ನೋಡಲೆಂದು ಮಾರಮಂಗಲವ ಬಟ್ಟೆಗಳನ್ನು ತೊಟ್ಟು ಬಳಿಕೆ ಬರುವ ಹೆಣ್ಣುಗಳೆಲ್ಲವೇ ಈ ನಿನ್ನ ಹಾಳ ಸಮಾಜದಲ್ಲಿ. ಏ ಸಾಹುಕಾರ, ನೋಡು, ಮಂದಿ ಹೇಳಿದರೆಂದು ಹಂದಿಯನ್ನು ತಿನ್ನಬಹುದೇನೋ, ಅದರಂತೆ ಅರ್ಧ ಮುರ್ಧ ಬಟ್ಟೆ ತೊಟ್ಟು ತಿರುಗು ಬರುವ ಹೆಣ್ಣು ನಾನಲ್ಲ. ಈ ಭಾರತೀಯ ಸಂಸ್ಕೃತಿಯಲ್ಲಿ ಬೆಳೆದ ನಾರಿ ಹೆಣ್ಣು ನಾನು. ಏಯ್,
ಮರದಿಂದ ಹೇಳ್ತಾ ಇದ್ದೀನಿ, ದಾರಿ ಬಿಡು, ಸರಿ ಹಾಕ್ತೆ. ಸರಿ ಆಚೆ ಸರಿ ಆಚೆ ಅಂತ ಶಬ್ದ ನಿನ್ನಂತ ಸೌಂದರ್ಯವತಿಯಿಂದ ಬಾಯಿಂದ ಬರೋದು ಸರಿ ಕಾಣಲ್ಲ ಗಂಗಾ. ಈ ಸಂಜೆ ಸಮಯ ಜಾರು ಹೋಗೋಕ್ಕಿಂತ ಮುಂಚೆ ಸರಸದ ರಾಣಿಯಾಗಿ ಬಿದುಗಪ್ಪ ಬಾಣನಲ್ಲಿ ಒಲ್ಲದ ಮಾತಿನಿಂದ ಗುಲ್ಲೆಬ್ಬಿಸುವ ಮಾತುಗಳನ್ನಾಡಲು ಬಂದ್ರೆ ಬಲಾತ್ಕಾರದ ಬಲೆಯನ್ನು ಬೀಸಿ ಅನುಭೋಗಿಸಿ ಪ್ರಾಣವನ್ನು ಪರಮಾತ್ಮನ ಪಾದಕ್ಕೆ ಕಳಿಸುತ್ತೇನೆ. ಎಚ್ಚರ! ಏ ಸಾಹುಕಾರ, ಎಚ್ಚರದ ಮಾತನಾಡಿದ ತಕ್ಷಣ ಬಂದು ಓಡಿ ಬರುವ ಕೀಲಿಲ್ಲದ ಚಕ್ಕಡೆ ಅಂತ ತಿಳಿದುಕೊಂಡಿರುವೆಯೋ ನನ್ನನ್ನು? ಏಯ್! ಈ ಚಕ್ಕಡೆಯ ಸವಾರಿ ಮಾಡುವ ಗಂಡದಿಯ ಗುಂಡಿಗೆಯಲ್ಲಿ ಇರುವ ನನ್ನ ಗಂಡ ಅರ್ಜುನ ಇದ್ದಾನ ಕಣೋ. ಅವನ ಮುಂದಕ್ಕೆ ತೃಣದ ಸಮಾನ ಕಣೋ ನೀನು. ಎಲ್ಲ ಸೊಕ್ಕಿನ ಹಣೆ ಹತ್ತು ಮೀರಿ ಮಾತನಾಡಿದ ನಿನ್ನಂತ ನಾರ್ಯರ ಕಥೆಯನ್ನು ನೆಲೆಯಲ್ಲಂತ ಮಾಡುವ ಧೀರ ನಾನು. ನಿನ್ನಂತ ಗರ್ವ ತುಂಬಿದ ಹೆಣ್ಣುಗಳನ್ನು ಗಂಡನ ಧೈರ್ಯ ಬಳಸಿ ಪತಿರತೆಯನ್ನು ದರ್ಪ ತೋರಿಸುವ ಬಂದ ಹೆಣ್ಣುಗಳ ಪತಿರತೆಯನ್ನು ಧರ್ಮದ ಕೂಕ್ಮನ್ನು ಅಳಿಸಿ ಹಾಕಿ ರಂಡರನ್ನು ಮಾಡಿದ ಕಟುಕ ಕಟುಕ ಖಳನಾಯಕನ ಅಂದಾಗ ಸಮಯ ನೋಡಿ ಸಾಗಿಸಿ ನಿನ್ನ ಪತಿಯನ್ನು ಮೋಸ ಮಾಯಾಜಾಲಕ್ಕೆ ಸಿಲುಕಿಸಿ ಪರಮಾತ್ಮನ ಪಾದಕ್ಕೆ ಕಳಿಸುತ್ತೇನೆ. ಕಳಿಸಿಕೊಡುವ ಕಾಲ ಸಣಯದಲ್ಲಿದೆ. ಆವಾಗ ನೀನು ಗಂಡನನ್ನು ಕಳೆದುಕೊಂಡ ರಂಡಿ ಸಮಾಜದ ಕಣ್ಣಿಗೆ ಮದುವೆಯಾದ 3 ತಿಂಗಳಲ್ಲಿ ಪತಿಯನ್ನು ನುಂಗಿದೆ ಮುಂದೆ. ಬೇಡ ಬೇಡ ಸೌಕರ್ಯ ಬೇಡ, ಅಂತ ಕೆಟ್ಟ ಕೆಲಸಕ್ಕೆ ನೀವು ಕೈ ಹಾಕಬೇಡಿ. ನಿಮ್ಮ ಕೈ ಮುಗಿದು ನಾನು ಬೇಡಿಕೊಳ್ಳುತ್ತೇನೆ. ನೋಡಿ, ಈ ನನ್ನ ಮಾಂಗಲ್ಯಕ್ಕೆ ಯಾವ ತೊಂದರೆಯನ್ನು ಕೊಡಬೇಡಿ. ತೊಂದರೆಯನ್ನು ಮಾಡಬೇಡಿ. ಗಂಗಾ, ಮೈಯಲ್ಲಿ ಶಕ್ತಿ ಇದೆ ಅಂದ್ರೆ ಊರ ಗುಳ್ಳೆ ಜೊತೆ ಗುದ್ದಾಡಲಿಕ್ಕೆ ಬಂದ್ರೆ ಗಾಯ ಆಗುದ ಊರ ಗುಳ್ಳಿಗಲ್ಲ. ಅದನ್ನು ಅರಿತು ನಿನ್ನ ಗಂಡಿಗೆ ಆಗುದು ಅದನ್ನ ಅರಿತು ಹಠ ಮಾಡದೆ ನಾ ಹೇಳಿದಾಗೆ ಕೇಳಿದರೆ ಮುಂದೆ ಬರೋ ಕಷ್ಟಗಳೆಲ್ಲ ದೂರ ಮಾಡುತ್ತಿದ್ದರೆ ಏನಂತೀಯ? ಸಾವುಕಾರ್ರಿ, ಈ ನನ್ನ ಶೀಲ ಮಾನವನ್ನು ಬಿಟ್ಟು ಬದುಕುವಳಲ್ಲ. ಬೇಕಾದ್ರೆ ನನ್ನ ಪ್ರಾಣ ಬೇಕಾದ್ರೆ ಕೇಳಿ, ನಾನು ಕೊಡುತ್ತೇನೆ. ಪ್ರಾಣ ಈ ಹೆಣ್ಣು ಹೆರದ ತುಪ್ಪ ಇದ್ದಾಗೆ ಅಂದಾಗ ರತಿ ಮನ್ಮಥರೆಂಬ ಕುಲಿಮೆಯಲ್ಲಿ ಕಟ್ಟಿಗೆ ನಿಟ್ಟು ಕಾಸಿದಾಗ ಹೊರ ಹೊಮ್ಮಿ ಬರುತ್ತದೆ ಇದರ ಸುವಾಸನೆ. ಅಂಥದ್ರಲ್ಲಿ ಇವಳನ್ನು ಅನುಭವಿಸುವುದು ಅಷ್ಟು ಸುಲಭ ಅಲ್ಲ. ಸಿಕ್ಕ ಸಮಯವನ್ನು ಉಪಯೋಗಿಸಿಕೊಂಡು ಕುಣಿಸಬೇಕು ಅಷ್ಟೇ. ಹಾಗಾದರೆ ನಿನ್ನ ಮಧುರ ಕಂಠದಿಂದ ಮೋಡಿ ಬರಲಿ ಒಂದು ಸುಮಧುರ ಗಾನ.
ನಂಗ ಯಾರೋ ಬಂದ್ರ ಅಂತ ಕಾಣುತ್ತದೆ. ಮತ್ ಸಮಯ ನೋಡಿ ಮತ್ ಭೇಟಿ ಆಗುತ್ತೇನೆ. ನಾನು ಇನ್ನು ಬರುತ್ತೇನೆ. ಹೋಗು ಹೋಗು ಹೋಗು, ಧೈರ್ಯ ಇಲ್ಲದ ಗಂಡಸೆ, ಎದುರಿಸಿ ಬೆದರಿಸಿ ಹೆಣ್ಣಿನ ಕೋಪಕ್ಕೆ ತಾಳವಾಗುವಳು ನಿನ್ನ ಪಾಲಿಗೆ. ಅಷ್ಟೇ ಅಲ್ಲ, ಒಂದಿಲ್ಲ ಒಂದು ದಿನ ನಿನ್ನ ಪಾಲಿಗೆ ಭದ್ರಕಳ ಹಾಕ್ತಾಳೆ ಅನ್ನೋದು ಮಾತ್ರ ಮರೆಯಬೇಡ. ಬಣ್ಣ ಬಣ್ಣದ ಮಾತುಗಳಿಂದ ಗಂಡನಿಗೆ ವಂಚಿಸಿ ಶ್ರೀಮಂತರ ತೋಳ ತಪ್ಪೆಯಲ್ಲಿ ಅಪ್ಪಿನಲ್ಲಿ ಆಡುತ್ತಿರುವ ನವಿಲಿನಂತೆ ನರ್ತಿಸುವ ನೀನು ಹಾದರ ಮಾಡಿ ಹೊಟ್ಟೆ ತುಂಬಿಸಿಕೊಳ್ಳುವ ಸೂಳೆಯೋ ಇಲ್ಲ ಪತಿರತಿಯ ಸೋಗಿನ ಗರತೆಯೋ? ಆದರದ ಹಂಗಿನಲ್ಲಿ ಬದುಕುವ ಸೂಳಿಯೂ ನಾನಲ್ಲ. ಪತಿರತಿಯ ಸೋಗ ಹಾಕಿಕೊಂಡು ಪತಿಗೆ ವಂಚನೆ ಮಾಡುವ ಏಸಿ ಹೆಣ್ಣು ನಾನಲ್ಲ. ಮುತ್ತೈದತನವನ್ನು ಕಾಪಾಡಿಕೊಳ್ಳುವ ಪರದಾಡ್ತಿರುವ ಪರಮ ಪಾಪಿ ಹೆಣ್ಣು ನಾನು. ಮುತ್ತೈದಿತನ ಕೇಳೋ, ಮುತ್ತೈದಿತನದ ಮಹಾತ್ಮ ತಿಳಿಯದ ಮತಿಗೇಡಿ ಹೆಣ್ಣೆ. ಮುತ್ತೈದಿ ಅಂದರೆ 5 ಮುತ್ತುಗಳ ಹೊಂದಿದವಳೇ ಮುತ್ತೈದಿ. ಯಾವ ಪರಪುರುಷನ ಕಣ್ಣು ನಿನ್ನ ಎದೆ ಮೇಲೆ ಬೀಳಬಾರದೆಂದು ಶಿವನ ಊರಿಗ ನಿನ್ನಂತಿರುವ ನಿನ್ನ ಎದೆ ಮೇಲಿರುವ ನಿನ್ನ ಹಣೆಯ ಮೇಲಿರುವ ಸಿಂಧೂರ ಒಂದು ಮುತ್ತು. ಇನ್ನು ಯೌವನದ ವಯಸ್ಸಿನಲ್ಲಿ ಮನಸ್ಸು ಜಾರಿ ಮತ್ತೊಬ್ಬನ ಬಯಸಬಾರದೆಂದು ಬಂಧಿಸಲ್ಪಟ್ಟ ನಿನ್ನ ಕಾಲುಂಗರ ಒಂದು ಮುತ್ತು. ಪತಿಯ ಸಂಸಾರದಲ್ಲಿ ಪತಿ ಧರ್ಮ ಪಾಲಿಸುವ ಇದಕ್ಕೆ ವಿರುದ್ಧವಾಗಿ ನಡೆದರೆ ಆಳಿಗೆ ಅಂಕುಶದಂತೆ ಗಂಡನ ಹಿಡಿತದಲ್ಲಿರುವ ನಿನ್ನ ಮೂಗಿನ ಮೇಲಿರುವ ಮೂಗುತಿ ಮತ್ತೊಂದು ಮುತ್ತು. ನೀನು ಹೋಗುವ ದಾರಿಯಲ್ಲಿ ಯಾವ ಗಂಡಿಸಿನ ಕಣ್ಣು ನಿನ್ನ ಎದೆ ಮೇಲೆ ಬಿದ್ದಾಗ ಕಾಮದ ಪಿತ್ತನ್ನು ನೆತ್ತಿಗೇರಿಸಿಕೊಂಡು ನಿನ್ನ ಹತ್ತಿರ ಬಂದಾಗ ಸೋದರಿ ಎಂದು ಎಚ್ಚೆತ್ತುಕೊಳ್ಳಲಿಕ್ಕೆ ನಿನ್ನ ಎದೆ ಮೇಲಿರುವ ಮಾಂಗಲ್ಯ ಒಂದು ಮುತ್ತು. ಇನ್ನು ಹುಟ್ಟಿದ ಹೆಣ್ಣು ಸಾಯುವವರೆಗೂ ಶುಭ ಕಾರ್ಯದಲ್ಲಿ ಹೆಣ್ಣಿನ ಜೀವನ ಸದಾ ಹಸಿರಾಗಿರಲೆಂದು ಸೂಚಿಸುವ ನಿನ್ನ ಕೈಯಲ್ಲಿರುವ ಹಸಿರುಗಳ ಒಂದು ಮುತ್ತು. ಈ 5 ಮುತ್ತುಗಳ ಹೊಂದಿದವಳೇ ಮುತ್ತೈದೆ. ಇವುಗಳನ್ನು ಗಾಳಿಗೆ ತೂರಿದ ನೀನು ಯಾವ ಮುತ್ತೈದೆ ಹೆಣ್ಣು? ಹೌದು ಹೌದು ಹೌದು, ನಾನು ಮುತ್ತೈದೆ, ನಾನು ಮುತ್ತೈದೆ ಹೆಣ್ಣು, ನಾನು ಮುತ್ತೈದೆ ಹೆಣ್ಣು. ಪತಿ ಪ್ರಾಣವನ್ನು ಪಾಲಿಸೋದಕ್ಕಾಗಿ ಪತ್ರತೆ ಹೆಣ್ಣು ನಾನು, ಪತ್ರತೆ ಹೆಣ್ಣು ನಾನು. ಆದ್ರೆ ಈ ಹೆಣ್ಣು ಮಹಿಳೆಗೆ ಮಾಡಿಕೊಂಡ ಲಜ್ಜೆಗೆಟ್ಟ ಹೆಣ್ಣು ನಾನಲ್ಲ, ಲಜ್ಜೆಗೆಟ್ಟ ಹೆಣ್ಣು ನಾನಲ್ಲ, ನಾನು ಶೀಲವಂತೆ ಹೆಣ್ಣು. ಶೀಲ ಶೀಲದೇ ಅರ್ಥ ಗೊತ್ತಿಲ್ಲದ ಶೀಲದ ಬಗ್ಗೆ ಮಾತನಾಡುವ ಬಣ್ಣ ಹೆಣ್ಣುಗಳು ತುಂಬಿಕೊಂಡಿರುವುದು ಈ ಸಮಾಜದಲ್ಲಿ. ಕೇಳು, ಈ ಶೀಲದ ಸಂಪ್ರದಾಯ ಸತ್ಯ, ಧರ್ಮ, ನಿಷ್ಕಾಮ, ನಿಸ್ವಾರ್ಥ ಮತ್ತು ಶುದ್ಧ ಮನಸ್ಸು ಈ ಪಂಚ ಗುಣಗಳನ್ನು ಕಾಪಾಡಿಕೊಂಡವಳೇ ಶೀಲವತಿ ಎಂದು ಹೇಳುತ್ತದೆ ಈ ಸಮಾಜ. ಅಂದಾಗ ತಾಳಿ ಇಲ್ಲದ ತಾಯಿ ಆಗುವ ಈ ಸಮಾಜದಲ್ಲಿ ನಿನ್ನಂತ ಹೆಣ್ಣುಗಳಿಗೆ ಏಕೆ ಬೇಕೋ ಶೀಲತನದ ಸಂಪ್ರದಾಯ? ದಯವಿಟ್ಟು ನಿನ್ನ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಮಾತು ಮಾತಿಗೆ ನನ್ನನ್ನು ಚುಚ್ಚಿ ಚುಚ್ಚಿ ಕೊಲ್ಲು ಬಿಡ. ಶೀಲಗೆಟ್ಟವಳೆಂದು ನಿನ್ನ ಬಾಯಿಂದ ನೆರವಿಲ್ಲದ ನಾಲಿಗೆಯಿಂದ ಮಾತನಾಡಬೇಡ. ನಾಲಿಗೆ ಸೋಲಿ ಕಲಿಸುವ ಗುರುಗಳೇ ಮಕ್ಕಳ ಕೈಯಲ್ಲಿ ಮದ್ಯಪಾನ ತೆಗೆದುಕೊಂಡು ಬಾ ಎಂದು ಹೇಳುವಾಗ ಈ ಕಲಿಯುಗದಲ್ಲಿ ಇದೇ ನಾಲಿಗೆ ತಾನೇ ಇನ್ನು ಗಂಟೆ ಗಂಟೆ ತನಕ ನಿಂತು ಸುಳ್ಳು ಭರವಸೆಯನ್ನು ಬಡವರಿಗೆ ಬಂಡ ರಾಜಕಾರಣಿಗೆ ಮಾತನಾಡುವುದು ಇದೇ ನಾಲಿಗೆ ತಾನೇ. ಅಷ್ಟೇ ಯಾಕಲೇ 10 ತಿಂಗಳ ಹೊತ್ತು ಎತ್ತು ಸಾಕಿ ಸಲುವಬೇಕಾಗಿ ತಂದೆ ತಾಯಿಗಳಿಗೆ ಸುಳ್ಳು ಹೇಳಿ ಪ್ರೀತಿ ಎಂಬ ಹುಚ್ಚನ್ನು ನೆತ್ತಿಗೇರಿಸಿಕೊಂಡು ಓಡಿ ಹೋಗುವ ಚಾಂಡಾಲ ನನ್ನ ಮಕ್ಕಳು ಸುಳ್ಳು ಹೇಳುವುದು ಇದೇ ನಾಲಿಗೆ ತಾನೇ. ಹಂತದಲ್ಲಿ ನಾನಾಡುವ ನಾಲಿಗೆಯಲ್ಲಿ ತಪ್ಪೇನಿದೆ?
ನೋಡಪ್ಪ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಪ್ಪ. ಕಾಯಿದ್ದ ಮರಕ್ಕೆ ಕಲ್ಲು ಬೀಳುವುದು ಸಹಜ. ಹಾಗೆ ಯವನ ತುಂಬಿದ ಈ ಕಾಮಕರು ಕಾಡುವುದು ಸಹಜ. ಆದರೆ ನೀನು ನನ್ನ ಜೊತೆ ಹಾಡಿ ಕುಣಿಯದಿದ್ದರೆ ನಿನ್ನ ಗಂಡನ ಪ್ರಾಣ ತೆಗೆಯುತ್ತೇನೆಂದು ನನಗೆ ಬೆದರಿಕೆ ಹಾಕಿದ್ರು. ಅದಕ್ಕೋಸ್ಕರ ಇದೆಲ್ಲ ನನ್ನ ಗಂಡನಿಗೋಸ್ಕರ ಮಾಡಬೇಕಾಗಿತ್ತು. ಹಾಗಾದರೆ ನಾನು ಮಾತನಾಡಿದ್ದು ತಪ್ಪಾಯ್ತಮ್ಮ, ನನ್ನನ್ನು ಕ್ಷಮಿಸಿಬಿಡು. ಲೇ ಜಯರಾಜ, ಇದನ್ನು ನೋಡಿದರೆ ಗೊತ್ತಾಗುತ್ತದೆ ಬಡವರ ಸಾವಿನ ಜೊತೆ ಸರಸಾಡುವ ನಿನ್ನ ಬಲ್ಲಪಂಗ ಅಂತ. ಲೇ ಮಗಳೇ, ಕಾಡಿನಲ್ಲಿ ಬೀಸುವ ಬಿರುಗಾಳಿಗೆ ಮರಗಳು ಒಂದಕ್ಕೊಂದು ರೆಂಬೆಯನ್ನು ತಿಕ್ಕಿ ಘರ್ಷಣೆಗೊಂಡು ಹತ್ತಿದ ಕಾಡುಗಿಚ್ಚಿನ ಬೆಂಕಿ ಇಡೀ ಕಾಡನ್ನೇ ಸುಡುತ್ತದೆ. ಬಟ್ ಈ ನನ್ನ ಹೃದಯದಲ್ಲಿ ಉರಿಯುತ್ತಿರುವ ಕೆಂಡ ನಿನ್ನನ್ನು ಸರ್ವನಾಶ ಮಾಡುವುದು ಬಿಡುವುದಿಲ್ಲ ಮಗನೇ. ಯಾಕಪ್ಪ, ಯಾಕೆ ಒಮ್ಮೆಗೆ ನೀನು ಸುಮ್ಮನಾಗಿಬಿಟ್ಟಿಯಲ್ಲ? ಅದು ಅಲ್ಲದೆ ಆ ಜಯರಾಜ ಪೃಥ್ವಿರಾಜ್ ಅಂದ್ರೆ ನಿನಗಷ್ಟು ಕೋಪನ? ಇಲ್ಲ, ನಿನ್ನನ್ನು ನನ್ನ ಹಾಗೆ ಮೋಸದಿಂದ ತೆಗೆದುಕೊಂಡು ನಿನ್ನನ್ನು ಮೋಸದ ಬಲೆಯಲ್ಲಿ ತೆಗೆದುಕೊಂಡಿದ್ದಾರಾ? ಮೋಸ ಮೋಸ ಮಾಡುವವರಿಗೆ ಅವರಿಗೇನು ಹೊಸದೇನಲ್ಲಮ್ಮ. ನೋಡಮ್ಮ, ಹಸಿರು ತುಂಬಿದ ಮರದಲ್ಲಿ ಒಂದು ಸುಂದರವಾದ ಗೂಡನ್ನು ಕಟ್ಟಿಕೊಂಡು 2 ಹಕ್ಕಿಗಳು ತನ್ನ 3 ಮರಿಗಳ ಜೊತೆ ಆ ಮರಕ್ಕೆ ರಾಜರಂತೆ ಧರ್ಮದಿಂದ ಬದುಕುತ್ತಿದ್ದವು. ಆದರೆ ಒಂದು ಕೆಟ್ಟ ವಿಷ ಸರ್ಪ ಮೋಸದಿಂದ ಆ ಗೂಡಿಗೆ ನುಗ್ಗಿ ಹಾಗೂ 2 ಮರಿಗಳು 3 ಹಕ್ಕಿಗಳನ್ನು ಕೊಂದು ಬಿಟ್ಟಿತು. ಮೇಯಲಿಕ್ಕೆ ಹೋದ ಇನ್ನೊಂದು ಮರಿ ದೂರದಿಂದ ನೋಡಿ ನೋವನ್ನು ಅನುಭವಿಸಲಕ್ಕಾಗದೆ ಎದರಿ ಹಾರಿ ಹೋಗಿತಮ್ಮ. ಈಗ ಹಾರಿ ಹೋದ ಹಕ್ಕಿ ರೆಕ್ಕೆ ಪುಕ್ಕವನ್ನು ಬಲಿತು. ಆ ವಿಷ ಸರ್ಪ ಯಾವ ಹುತ್ತದಲ್ಲಿ ಅಡಿಗೆ ಕುಳಿತರೂ ಸರಿ, ಕೊಕ್ಕರಿಂದ ಮೇಲಕ್ಕೆ ತಂದು ಕುಕ್ಕಿ ಕೊಲ್ಲಬೇಕೆಂದು ಹಂಚು ಹಾಕಿ ಕಾಯುತ್ತಿದೆ ಹಕ್ಕಿ. ಗೊತ್ತಾಯ್ತಪ್ಪ, ಗೊತ್ತಾಯ್ತು. ನೋಡು, ಅಕ್ಕಿ ಬಲಿತ ಪುಕ್ಕ ಯಾರು ಎಂದು ನನಗೀಗ ಗೊತ್ತಾಯ್ತು. ಅಷ್ಟೇ ಅಲ್ಲ, ನಿನ್ನ ಹೆದೆಯಲ್ಲಿ ಬೆಂಕಿಯ ಕೆಂಡವನ್ನು ಇಟ್ಟುಕೊಂಡು ಅವರ ಜೊತೆ ಹೋರಾಡಬೇಕೆಂದು ಛಲ ತೊಟ್ಟಿರುವಾಗ ಆ ದುರ್ಗಾದೇವಿ ಅದರಲ್ಲಿ ಜಯಶಾಲಿಯಾಗಿ ಬರಲಿ ಎಂದು ನಾನು ಬೇಡಿಕೊಳ್ಳುತ್ತೇನೆ. ನಾನು ಬರ್ತೀನಪ್ಪ. ಲೇ ಜಯರಾಜ, ಸಮಾಜ ಎಂಬ ಸಾಗರದಲ್ಲಿ ಸಿಕ್ಕ ಸಣ್ಣ ಮೀನನ್ನು ತಿಂದು ತ್ಯಾಗಿ ಮಹಾರಾಜನಾಗಿ ಮೆರೆತಿರಿಯಲ್ಲ ಮಗನೇ. ನೆವರ್, ಅದು ಎಂದಿಗೂ ಸಾಧ್ಯವಿಲ್ಲ ಮಗನೇ. ಯಾಕಂದರೆ ನೀನು ಹೋಗುತ್ತಿರುವ ಹೆಜ್ಜೆಯನ್ನು ಗುರುತಿಸಿ ವ್ಯಸ್ತನಾಗಿ ಬಂದು ಪೋಲೆಯನ್ನು ಹಾಕಿ ಹಿಡಿದ ತಂದು ಇದೇ ಸಮಾಜದ ಮುಂದೆ ನಿನ್ನನ್ನು ಕಡೆದು ಕಾಟಾಚೆ ಊಟ ಮಾಡಿಸುವವರಿಗೂ ಸಮಾಧಾನ ಇಲ್ಲ. ಈ ಸೇಡಿಗಾಗಿ ಸಿಡಿಗೆತ ಕರ್ಣನಿಗೆ. ನನ್ನ ಬಾಳಿನ ದೇವರು ನನ್ನ ಭಾಗ್ಯದ ದೇವರು ಇವನು ನನ್ನ ಹೃದಯ ಕಟ್ಟುಗೇರಿ ಪೂಜೆ ಬಂದವರು ಕಣ್ಣೇ ಸಿಲೋ
ಯಾಕೆ ಶಿಲಾ ಇಷ್ಟ ಅರ್ಜೆಂಟವಾಗಿ ಫೋನ್ ಮಾಡಿ ಬರ ಹೇಳಿದ ಕಾರಣ? ವಿಷಯವಿದ್ದಿದ್ದಕ್ಕೆ ತಾನೇ ಅರ್ಜೆಂಟಾಗಿ ನಿಮ್ಮನ್ನು ಬರೋದಕ್ಕೆ ಹೇಳಿದ್ದು. ಅದು ಏನು ವಿಷಯ ಎಂದು ಕೇಳಬಹುದಾ? ಮನೆಯಲ್ಲಿ ಯಾರೂ ಇರಲಿಲ್ಲ. ನನ್ನ ಪ್ರಣಯ ಕಾಂತನ ಜೊತೆ ಒಂದು ಸ್ವಲ್ಪ ಪ್ರಣಯದ ಆಟ ಆಡಬೇಕು ಅಂತ ಅನಿಸಿತ್ತು. ಅದಕ್ಕೋಸ್ಕರ ಕರೆದೆ. ತಪ್ಪಾಯ್ತೆ? ತಪ್ಪು ಅಂತ ಯಾರು ಅಂದಿದರು ನನ್ನ ಚಿನ್ನ? ಹಾಗಾದ್ರೆ ಮನಸ್ಸಲ್ಲಿ ಆಸೆ ಇದ್ರು ಮೀಸೆ ತಿರುವುದು ಯಾಕೆ ನನ್ನ ರಾಜ? ಹೆಣ್ಣಿನ ಜೊತೆಲೆ ಸರ್ಸಕ್ಕೆ ಸಿಗುವಂತ ಸುಖ ಬೇರೆ ಯಾವ ಸುಖ ಇಲ್ಲ ಅಂತ ಬಲ್ಲವರು ಹೇಳಿದ್ದಾರೆ. ಆಹಾ, ಆ ಸುಖಕ್ಕಾಗಿ ತಾನೇ ಓಡಿ ಬಂದಿರುವುದು ನನ್ನ ರಾಣಿ. ಗೊತ್ತು ಗೊತ್ತು. ಆ ಸುಖವನ್ನು ಅನುಭವಿಸುವುದು ನಿಮಗೆ ಚೆನ್ನಾಗಿ ಗೊತ್ತಿದೆ ಅಂತ ನನಗೂ ಚೆನ್ನಾಗಿ ಗೊತ್ತು. ಹಾಗಾದರೆ ಈ ನಲ್ಲನ ಮನೆ ತನ್ನುವಂತೆ ಮೆಲ್ಲಗೆ ಬಿಗಿದಪ್ಪಿ ಮುದ್ದಾಡು ಬಾ ನನ್ನ ಚಿನ್ನ. ನಿನ್ನ ಬಗೆದಪ್ಪಿಗೆಯಲ್ಲಿ ನಾನು ಮುದ್ದಾಡಬೇಕು ಎಂದು ನನ್ನ ಮನಸ್ಸು ಕೂಡ ಹಾತೊಳ್ತಾ ಇದೆ ನನ್ನ ರಾಜ. ಆದರೆ ಈ ಜೀವಕ್ಕೆ ಸುರಿಸೊಂದು ಸುಮಧುರವಾದ ಗಾನವನ್ನು. ಈ ಸಂಭ್ರಮ ನಮಗಿಂದು ಸಂಭ್ರಮ ಸಂಭ್ರಮ ಸಂಭ್ರಮ. ಬಾಳ ಪುಟ್ಟ ಪುಟ್ಟದಲ್ಲೂ ಇದ್ದು ನೀನು ಅಚ್ಚಾಗಿರುವೆ. ನನ್ನ ಬಾಳ ಪುಟ್ಟದಲ್ಲಿ ಇದ್ದು ನೀನು ಅಚ್ಚಾಗಿರುವೆ. ನನ್ನ ಮನಸ್ಸಿನ ದೇವತೆ ನೀನು, ನನ್ನ ಭಾಗ್ಯದ ಲೋಕೆಯು ನೀನು. ಸಂಗಮ ಲಲಲಾ 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 ಲಲಲಾ. ಅಬ್ಬಾ, ಈಗ ನನ್ನ ಮನಸ್ಸು ಹಗುರವಾಯ್ತು. ಮನಸ್ಸು ಹಗುರ ಆಯ್ತೆಂದು ಕನಸು ಕಾಣಬೇಡ ಶಿಲಾ. ಬಯಸಿದ್ದರೆ ಸಿಗುವ ತನಕ. ಅಂದ್ರೆ ಹೌದು ಶಿಲಾ, ನಮ್ಮಿಬ್ಬರ ಜೀವನ ಸುಖಮಯವಾಗಿ ಸಂತೋಷದಿಂದ ಇರಬೇಕಂದರೆ ಜೀವನಕ್ಕೆ ಒಂದು ನೆಲೆಯಾದರೂ ಬೇಕಲ್ಲ. ಆ ನೆಲೆಗೋಸ್ಕರ ನಾನೇನ್ ಮಾಡ್ಬೇಕು ಅಂತ ಹೇಳಿ ಪೃಥ್ವಿರಾಜ್. ಏನು ಇಲ್ಲ ಶಿಲಾ, ನಿಮ್ಮಣ್ಣ ಕಟ್ಟುತ್ತಿರುವ ಫ್ಯಾಕ್ಟ್ರಿ ಅರ್ಧಕ್ಕೆ ನಿಂತಿದೆ ಎಂದು ನಿನಗೂ ಚೆನ್ನಾಗಿ ಗೊತ್ತು. ಆ ನಿನ್ನ ಗಂಡನ ಕೈಯಲ್ಲಿರುವ 3 ಎಕರೆ ಜಮೀನಿನಿಂದ ಬಂದಾಗಿರುವುದು ನಿನಗೂ ಗೊತ್ತು. ಆ ಜಮೀನವನ್ನು ಸಿಕ್ಕರೆ ಫ್ಯಾಕ್ಟ್ರಿ ಶುರುವಾಗುತ್ತದೆ. ಆವಾಗ ನಿನ್ನ ಗಂಡನನ್ನು ಬಿಟ್ಟು ನನ್ನ ಜೊತೆ ಹಾಯಾಗಿ ಕಾಲ ಕಳೆಯಬಹುದಲ್ಲ, ಏನಂತೀಯ? ಹಾಗಾದ್ರೆ ಈಗ ನಾನು ಏನ್ ಮಾಡ್ಬೇಕು ಅಂತ ಹೇಳಿ ಪೃಥ್ವಿರಾಜ್. ಹೇಗಾದರೂ ಮಾಡಿ ಆ 3 ಎಕರೆ ಜಮೀನನ್ನು ಬರೆಸಿಕೊಳ್ಳಲೇಬೇಕು.
ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ ನನ್ನ ರಾಜ? ನೋಡಿ, ಈಗಾಗಲೇ ನನ್ನ ಗಂಡ ಶಂಕರನನ್ನು ತೆರೆ ಇಲ್ಲದ ಕೆರೆಯಂತೆ ತನ್ನಗಾಗಿ ಮಾಡಿಬಿಟ್ಟಿದ್ದೇನೆ. ಏನೋ ಸ್ವಲ್ಪ ಮನಸ್ಸು ಕರಗುವಂತ ವಿಷಯ ಏನಾದ್ರೂ ಹೇಳಿ ಆ ಆಸ್ತಿನ ನಾನು ಬರೆಸ್ಕೊಳ್ಕೊತೀನಿ. ನೀನೇನು ಚಿಂತೆ ಮಾಡಬೇಡ. ಹಾಗಾದರೆ ಅದು ಏನು ಮಾಡ್ತೀವೋ ಗೊತ್ತಿಲ್ಲ, ಒಟ್ಟ ಶಂಕರನ ಆಸ್ತಿ ನಮ್ಮ ಕೈವಶ ಆಗಲೇಬೇಕು. ಅಂದಾಗ ನಾವಿಬ್ಬರು ಸುಖ ಸಂತೋಷದಿಂದ ಬದುಕಲು ಸಾಧ್ಯ. ಸುಖ ಸಂತೋಷದಿಂದ ಬದುಕಲು ಸಾಧ್ಯ ಅಂತ ಕೇಳ್ತಾ ಇದ್ದೀರಲ್ಲ. ಒಂದು ಪ್ರಾಣಿ ಈ ಭೂಮಿ ಮೇಲೆ ಬದುಕಬೇಕಾದ್ರೆ ಇನ್ನೊಂದು ಪ್ರಾಣಿನ ಬಲಿ ಕೊಡುವುದು ಈ ಜಗವದ ನಿಯಮವಲ್ಲವೇ? ಅಂದಾಗಲೇ ನಾವಿಬ್ರು ಸ್ವಚ್ಛಂದವಾಗಿ ಹಾಯಾಗಿ ಸಿರಿತನದ ಸ್ವಪ್ಪತ್ತಿಗೆಯಲ್ಲಿ ಬದುಕಲು ಸಾಧ್ಯ. ಹಾಗೆ ಆಗ್ಲಿ, ನಿಮ್ಮಿಷ್ಟದಂತೆ ಮಾಡೋಣ. ಹಾಗಾದರೆ ಶೀಲಾ, ಇವತ್ತೇ ಒಳ್ಳೆ ಸಮಯ. ಹೇಗಾದರೂ ಮಾಡಿ ಆಸ್ತಿಯನ್ನು ಬರೆಸಿಕೊಂಡು ಬಾ. ಈ ಊರಿಗೆ ನೀನೇ ರಾಣಿ, ನಾನೇ ರಾಜ. ನಡೆ ಹೋಗೋಣ. ಬನ್ನಿ ಹೋಗೋಣ. ಅನ್ನುವ ಕಾಲ ಹತ್ತಿರ ಬಂದಾಯ್ತು. ತಂದೆಯ ಮಾತಿನಂತೆ ಅನ್ನ ಕೊಡುವ ರೈತನಾದಿ, ತಂದೆಗೆ ತಕ್ಕ ಮಗನಾದೆ. ಸರ್ಕಾರ ಕೊಟ್ಟ ಕೆಲಸ ವಸಂತರಾವ್ ದೇಸಾಯಿ ಅವರ ಕೊಲೆ ಮಾಡಿರುವ ಕಾನೂನಿಗೆ ಒಪ್ಪಿಸಿ ಸರ್ಕಾರದ ಸೇವಕನಾಗಲೇಬೇಕು. ನಿಲ್ಲು. ಕಬಡ ಕಾರಸ್ಥಾನಿಂದ ಬದುಕಿ ಶ್ರೀಮಂತರ ಪುಡಿಗಾಸೆಗಾಗಿ ನಾಲಿಗೆ ಚಾಚುವ ಗುಲಾಮಾನಿ ನಿಲ್ಲು. ಯಾರುಲೇ ನೀನು ಗುಲಾಮ? ಗುಲಾಮರ ಸಂತತಿಯಲ್ಲಿ ಗುಂಡಿಗೆಯಲ್ಲಿ ಮುಚ್ಚುವ ಮೂರು ಲೋಕದ ಗಂಡು ಹುಲಿಗೆ ಏಕವಚನದಿಂದ ಎದುರಾಡುತ್ತಿರುವಲ್ಲ. ಯಾರು ನೀನು? ಯಾರು ಯಾರು ಎಂಬುದನ್ನು ತಿಳಿಯೋದಕ್ಕೋಸ್ಕರ ಊರೂರು ಸುತ್ತಿ ಗರ್ವ ತುಂಬಿದ ಶ್ರೀಮಂತರನ್ನು ಗರ್ವಭಂಗ ಮಾಡಿ ಧರ್ಮದ ದಾರಿ ತೋರಿಸುವ ಕಲಿಯುಗದ ಧರ್ಮರಾಯ. ಧರ್ಮರಾಯನಿಗೆ ದಾರಿ ತೋರಿಸುವ ನನ್ನನ್ನು ತಡೆಯಲು ಕಾರಣವೇನೊಂದು ಮೊದಲು ಬಗಳಲೇ. ಕಾರಣ ಕಂಡವರ ಆಸ್ತಿ ಮೇಲೆ ಕಣ್ಣು ಹಾಕುವ ನಿಮ್ಮಂತವರಿಗೆ ಕಾರಣ ಬೇರೆ ಕೇಳು. ನಿಮ್ಮ ಜಲಮಕ್ಕೆ ಬೆಂಕಿ ಹಚ್ಚ. ನೋಡು, ಮರ್ಯಾದಿಂದ ನಿನ್ನ ಕೈಯಲ್ಲಿರುವ ಕಾಗದ ಪತ್ರವನ್ನು ಕೊಟ್ಟು ಹೊರಟು ಹೋಗ. ನೀನು ಕೇಳಿದಾಕ್ಷಣ ಕಾಗದ ಪತ್ರವನ್ನು ಕೊಡಲಿಕ್ಕೆ ಇವುಗಳೇನು ನಿಮ್ಮಪ್ಪನ ಆಸ್ತಿಯ ಮನೆಯದ ಕಾಗದ ಪತ್ರಗಳು ಎಂದುಕೊಂಡೆಯಾ? ಬಾಚ, ಹೆಚ್ಚಿಗೆ ಮಾತನಾಡಿದರೆ ಉಚ್ಚಿ ಕಳಿಸುವೆ ನಿನ್ನ ಹಲ್ಲಿನ ಚಕ್ಕನ್ನವನ್ನು. ಯಾಚರ ಲೇ, ನನಗೆ ಎಚ್ಚರಿಕೆ ಕೊಟ್ಟವರು ಎಲ್ಲರಿಗೆ ಹುಚ್ಚುರಂತೆ ಮಾಡಿ ಕೆಚ್ಚೆದೆಯಿಂದ ಧೈರ್ಯ ತುಂಬಿದ ಜನರಿಂದ ಕಲ್ಲಿಲೆ ಹೊಡೆಸಿ ಹುಚ್ಚು ನಾಯಿಗಳಂತೆ ಹೊಸಕ ಹಾಕಬಲ್ಲ. ಅಂದಾಗ ಹಲ್ಲಿನ ಚಕ್ಕ ಎಂಬ ಬಿಚ್ಚಿ ಕಳಿಸುವ ಆವೇಶದ ಮಾತುಗಳನ್ನಾಡಿ ಈ ಕರ್ಣನ ಸೇಡಿನ ಕಿಡಿಗೆ ಸಿಕ್ಕು ಸಾಯಬೇಡ. ಶಬ್ಬಾಸ್ ಗಂಡೆ ಶಬ್ಬಾಸ್. ಧರ್ಮದ ಅಕ್ಷರಗಳನ್ನು ಮಾತನಾಡಿದ ಕ್ಷಣ ಆ ಧರ್ಮದ ಅಡಿಯಲ್ಲಿ ಅಭಿತಿಕೊಳ್ಳುವ ನೀನೊಬ್ಬ ಕಳ್ಳ ಬೋಪನೆಂದು ನನಗೆ ಚೆನ್ನಾಗಿ ಗೊತ್ತು. ನಿಮ್ಮಂತವ ಇರುವುದರಿಂದ ಸಮಾಜಕ್ಕೆ ಬೆಂಕಿ ಹಚ್ಚಿ ಜನರು ಸಾಯುವುದು ಈ ಅರ್ಜುನನ್ನು ತಡುವುದು, ಸೂರ್ಯನ ಕಣ್ಣಿಗೆ ಮಣ್ಣು ಎರ್ಚುವುದು ಎರಡೂ ಒಂದೇ. ಲೇರ್ಜುನ ಆರದ ಗಾಯವಾಗಿ ಮಾಯವಾಗಿ ಈ ಕರ್ಣನ ಎದೆಯಲ್ಲಿ ಉರಿಯುತ್ತಿರುವ ಬಿಸಿಕುಂಡಕ್ಕೆ ತಪ್ಪ ಹಾಗೆ
ನನ್ನ ರೋಸಾಗ್ನೆಯ ಜೋಲೆಯಲ್ಲಿ ಬೆಂದು ಹೋಗುವುದಕ್ಕಿಂತ ಮುಂಚೆ ನಿನ್ನ ಕೈಯಲ್ಲಿರುವ ಕಾಗದ ಪತ್ರವನ್ನು ಕೊಟ್ಟು ಹೊರಟು ಹೋಗು. ಇಲ್ಲ ಅಂದರೆ ಈ ಭೂಲೋಕದಿಂದ ನಿನ್ನನ್ನು ಮಂಗಳ ಆಡಬೇಕಾಗುತ್ತದೆ. ಲೇ ಕರ್ಣ, ಉತ್ತರ ಕುಮಾರನಂತ ಪೌರುಷದಿಂದ ಮಾತನಾಡಿದ ಕ್ಷಣ ಭಯಪಟ್ಟು ಓಡಿ ಹೋಗೋದಕ್ಕೆ ಹೇಳಿಯಲ್ಲ ಈ ಅರ್ಜುನ. ನೀ ಭಯದ ಹುಟ್ಟನ್ನು ಅಡಗಿಸಿ ಮೆಟ್ಟಿ ನಿಲ್ಲುವ ನಿಮ್ಮಂತವರ ಪಾಲಿನ ಯಮ ನಾನು. ಯಮ ಲೇ ಅರ್ಜುನ, ಯಮನಂತೆ ಸೆಂಡಿನ ಆಸರೆ ದುಡ್ಡಿ ಯಮನಂತೆ ಬಂದು ಸೊಕ್ಕಿನ ಮಾತುಗಳನ್ನು ಆಡುತ್ತಿರುವ ನೀನು ಸೆಂಡನಂತೆ ದುಡ್ಡಿನ ಆಸೆಗಾಗಿ ಯಾರಿಗೆ ಗೊತ್ತಿಲ್ಲದ ತರ ತಹಸೀಲ್ದಾರ್ ಆಫೀಸಿಗೆ ಹೋಗಿ ಲಂಚವನ್ನು ಕೊಟ್ಟು ಮೋಸದಿಂದ ಕಾಗದ ಪತ್ರಗಳನ್ನು ತೆಗೆಸಿಕೊಂಡು ಕದ್ದು ಒಯ್ಯುತ್ತಿರುವೆಯಲ್ಲ, ಇದಕ್ಕೆಷ್ಟು ಪಡೆದಿರುವೆ? ಕಾಳತನದ ಕಂತೆಯ ನೋಟುಗಳನ್ನು. ಅದರ 10 ಪಟ್ಟು ಹಣ ನಾನು ಕೊಡುವೆ, ನನಗೆ ಕೊಟ್ಟು ಬಿಡು. ಏನಂತೀಯ? ಲೇ ಕರ್ಣ, ಎತ್ತರದಿಂದ ಮಾತನಾಡುವುದನ್ನು ಕಲಿತುಕೋ. ದುಡ್ಡಿನ ಆಸೆಗೆ ಮಾನವತೆ ಮಾರಿಕೊಳ್ಳೋನಲ್ಲ ಈ ಅರ್ಜುನ. ನಿಮ್ಮಂತವರನ್ನು ಕರ್ಮ ಎಂಬ ಕಾಲಚಕ್ರದಲ್ಲಿ ತುಳಿದು ನಿಲ್ಲುವ ಛತ್ರಪತಿ ಇವನು. ಛತ್ರಪತಿ ಲೇ ಅರ್ಜುನ, ನಿನ್ನಂತ ಸಾವಿರಾರು ಜನ ಛತ್ರಪತಿ ಬಂದರು ಚಲೋ ಬಿಡದೆ ಚಾಲೆಂಜ್ ಆಗಿ ತೆಗೆದುಕೊಂಡ ಕೆಲಸವನ್ನು ಸಾಗಿಸುವ ಚಾಣಾಕ್ಷನಿವನು. ಅಂದಾಗ ನಿನ್ನ ಕೈಯಲ್ಲಿರುವ ಕಾಗದ ಪತ್ರವನ್ನು ಕೊಟ್ಟು ಸುಮ್ಮನೆ ಹೊರಟು ಹೋಗು. ನಿನ್ನ ಭಯದ ಮಾತಿನಿಂದ ಬೆಚ್ಚ ಬೀಳುವ ಬಚ್ಚ ಹುಡುಗ ನಾನಲ್ಲ. ಕೆಚ್ಚದಿಂದ ನಿಮ್ಮಂತವರನ್ನು ಸೊಕ್ಕಿದ ಉಕ್ಕಿದ ರಕ್ತವನ್ನು ಕುಡಿದು ನಿನ್ನ ದೇಹವನ್ನು ಇಂಚು ಇಂಚಾಗಿ ಕತ್ತರಿಸಿ 10 ನಾಯಿನರಿಗೆ ಹಂಚುತ್ತಿದ್ದರಲೇ. ನನ್ನ ಹೆಸರು ಕಲಿಯುಗದಲ್ಲಿ ಗಂಡುಗಲಿಯ ಅರ್ಜುನನೇ ಅಲ್ಲ. ಲೇ ಸೊಕ್ಕಿನ ಅರ್ಜುನ, ಮುಗೀತು ನಿನ್ನ ಅಂತಿಮ ಬಾಳಿಮ ಪುಟ. ಲೇ ಹದ್ದು ಮೀರಿದ ಹೇಳಿ ಇಂಗು ಬೆತ್ತು ನನ್ನ ಕೈಯಲ್ಲಿ ನಿನ್ನ ಹೆಣ. ನಿಲ್ಲಿಸಿ ಅರ್ಜುನ, ಏನು ನೀನು ಮಾಡುತ್ತಿರುವುದು? ಆತ್ಮ ಕಾಯುವುದು ಧರ್ಮ, ತಲೆ ಕಾಯುವ ಮರ್ಮ ಎನ್ನುವ ನೀನು ಇಂದು ಕೋಪಕ್ಕೆ ಬುದ್ಧಿ ಕೊಟ್ಟು ಪಾಪ ಮಾಡಲಿಕ್ಕೆ ಆಗ್ತಿದೆಯಲ್ಲ, ಇದು ಸರಿನಾ? ಅಣ್ಣ, ಗಾಯಗೊಂಡ ಘಟ ಸರ್ಪಕ್ಕೆ ಕಾಡು ಹಕ್ಕಿ ಬಂದು ಕುಕ್ಕಲು ಬಂದರೆ ಕಚ್ಚದ ಬೆಟ್ಟೆತ್ತೇನಪ್ಪ ಅಂದಾಗ ಕಾರಣವಿಲ್ಲದ ಮರಣ ಹೋಮ ಮಾಡುವ ಮತ್ತೆ ಗೆಟ್ಟ ಮನುಷ್ಯ ನಿನ್ನ ತಮ್ಮ. ಅಣ್ಣ, ಸುಮ್ಮನೆ ಇದ್ದ ನಿನ್ನ ತಮ್ಮನನ್ನು ತೊಡಿವಿ ಕಾಲು ಕೆದರಿ ಜಗಳಕ್ಕೆ ಬಂದ ಅಷ್ಟರಲ್ಲಿ ನೀವು ಬಂದರಿ. ನೋಡಪ್ಪ, ನೀನು ಯಾರು ಅಂತ ಗೊತ್ತಿಲ್ಲ. ನಿನ್ನನ್ನು ಈ ಊರಿನಲ್ಲಿ ನೋಡಿಯೂ ಇಲ್ಲ. ಹೌದು, ಅದು ಅಲ್ಲದೆ ನನ್ನ ತಮ್ಮ ಒಂದು ಸಣ್ಣ ಇರೋ ಕೂಡ ದ್ರೋಹ ಮಾಡಿದವನಲ್ಲ. ಅಂತವನ ಮೇಲೆ ಯಾಕಪ್ಪ ನೀನು ಜಗಳಕ್ಕೆ ಬಿದ್ದೆ ಹೇಳು? ಅದು ಯಾಕಪ್ಪ ನನ್ನ ತಮ್ಮನ ಬಗ್ಗೆ ಮಾತನಾಡ್ತಿದ್ದೀನ ಏನು ಸಂದೇಹನಾ? ಹಾಗೇನಿದ್ದಾರೆ ಹೇಳು. ನನ್ನ ತಮ್ಮನೇನಾದ್ರೂ ತಪ್ಪು ಮಾಡಿದ್ದಾರೆ ಸಹೋದರನೆಂಬುದನ್ನೇ ಮರೆತು ಇದೇ ಬಂದೂಕಿನಿಂದ ಸುಟ್ಟು ಹಾಕಿ ಬಿಡುತ್ತೇನೆ. ಯಾಕೆಂದರೆ ಇವನು ನ್ಯಾಯ, ನೀತಿ, ಧರ್ಮಕ್ಕೆ ಬೆಲೆ ಕೊಟ್ಟ ಮಾನವಂತರ ಮನೆ ರಕ್ತ ಕಣಪ್ಪ. ಇದು ಮಾನವಂತರ ಮನೆ ರಕ್ತ ಅಂದಾಗ ಸತ್ಯಕ್ಕೆ ಬೆಲೆ ಕೊಡ್ತಾನೆ ಹೊರತು ಸುಳ್ಳಿಗಲ್ಲಪ್ಪ. ಈ ಕಲಿಯುಗದಲ್ಲಿ ತಾವು ಮಾಡಿದ ತಪ್ಪನ್ನು ಇನ್ನೊಬ್ಬರ ಮೇಲೆ ಹೊರಿಸಿ ಅವರ ಬಾಳಿನಲ್ಲಿ ಅಂತ್ಯ ಆಡುವ ಈ ಜಗದಲ್ಲಿ ಹಿಂದೆ ಮುಂದೆ ನೋಡದೆ ತನ್ನ ಒಡ ಹುಟ್ಟಿದ ತಮ್ಮನೆಂಬುದು ಮರೆತು ತಪ್ಪು ಮಾಡಿದವನಿಗೆ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕೆಂದು ಹೇಳಿದ್ದೀರಲ್ಲ. ಇಂಥ ಕರ್ಮದ ಕಲಿಯುಗದಲ್ಲಿ ನಿಮ್ಮಂಥವರು ಇರುವುದರಿಂದಲೇ ಇನ್ನೂ ನ್ಯಾಯ, ನೀತಿ, ಧರ್ಮ ಉಳಿದಿರುವುದು.
ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡ್ರಿ. ಎತ್ತೇಳಪ್ಪ. ಹಾ, ತಂದೆಯ ಆಶೀರ್ವಾದ ಸದಾ ನಿನ್ನ ಮೇಲೆ ಇರಲಿ. ಹಾ, ಹೌದು. ಯಾಕಪ್ಪ ನನ್ನ ತಮ್ಮನ ಮೇಲೆ ಜಗಳಕ್ಕೆ ಬಿದ್ದೆ? ಸತ್ಯವನ್ನು ಕಾಯುವ ನಿಮ್ಮ ಮುಂದೆ ತಲೆ ಎತ್ತಿ ಹೇಳುತ್ತೇನೆಪ್ಪ, ತಲೆ ಎತ್ತಿ ಹೇಳುತ್ತೇನೆ. ಈ ನಿನ್ನ ತಮ್ಮ ತಹಸೀಲ್ದಾರ್ ಆಫೀಸಿಗೆ ಹೋಗಿ ಲಂಚ ಕೊಟ್ಟು ಮೋಸದಿಂದ ಕಾಗದ ಪತ್ರಗಳನ್ನು ತೆಗೆಸಿಕೊಂಡು ಕದ್ದು ಒಯ್ಯುತ್ತಿದ್ದ. ಅದಕ್ಕೆ ಇವನನ್ನು ತಡೆದು ಕಾಗದ ಪತ್ರಗಳು ಕೊಡುವಂತ ಕೇಳಿದ, ಹಠ ಮಾಡಿದ. ಅದಕ್ಕೆ ಅವನನ್ನು ಸುಡಲಿಕ್ಕೆ ಹತ್ತಿದೆ. ಹೌದನಾ? ಈ ಜಮೀನ್ದಾರ ಕಾಗದ ಪತ್ರಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೆ. ನನ್ನನ್ನು ತಡಿವಿ, ಪತ್ರಗಳನ್ನು ಕೊಡುವಂದ. ನಾನು ಕೊಡುವುದಿಲ್ಲವೇ ಎಂದೆ. ಅಷ್ಟರಕ್ಕೆ ಇವನಿಗೆ ಏಕೆ ಕೊಡಬೇಕು? ಇವನಿಗೂ ಪತ್ರಗಳಿಂದ ಆಗುವ ಲಾಭ ಆದರೆ ಏನು? ನೋಡಪ್ಪ, ಅವನು ತೆಗೆಸಿಕೊಂಡಿರುವುದು ಜಮೀನ್ದಾರನ ಹೊಲದ ಕಾಗದ ಪತ್ರಗಳನ್ನು. ಆ ಕಾಗದ ಪತ್ರಗಳಿಂದ ನಿನಗಾಗುವ ನಷ್ಟವಾದರೂ ಏನು, ಹಾಗೂ ನಿನಗೂ ಆ ಕಾಗದ ಪತ್ರಗಳಿಗೂ ನಿನಗೂ ಏನು ಸಂಬಂಧ? ಸಂಬಂಧ ಇದೆಯಪ್ಪ, ಸಂಬಂಧ ಇದೆ. ಆ ಸತ್ತ ಸ್ವರ್ಗದಲ್ಲಿರುವ ನನ್ನ ತಂದೆ ತಾಯಿಗಳು ಆ ಹೊಲಕ್ಕೂ ಸಂಬಂಧ ಇದೆ. ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ನಿನ್ನ ಮಾತಿನ ಅರ್ಥ ಏನಂತ ಹೇಳಪ್ಪ ನನ್ನ ಮುಂದೆ. ನಿನ್ನ ಮನಸ್ಸಿನ ನೋವಾದರೂ ಕಡಿಮೆಯಾಗಬಹುದು. ಹೇಳುತ್ತೇನಪ್ಪ, ಹೇಳುತ್ತೇನೆ. ಧರ್ಮದ ದೊರೆಯಾದ ನಿನ್ನ ಹತ್ತಿರ ಹೇಳುತ್ತೇನೆ. ಹಿಂದಿಗೆ 25 ವರ್ಷಗಳ ಹಿಂದೆ ಇದೇ ಊರಿನ ವಸಂತರಾವ್ ದೇಸಾಯಿ ನನ್ನ ತಂದೆ. ದಿಕ್ಕಿಲ್ಲದ ಪರದೇಶಿಯಾಗಿದ್ದ ಆ ಜಯರಾಜರಿಗೆ, ಪೃಥ್ವಿರಾಜರಿಗೆ ಅನ್ನ ಕೊಟ್ಟ ನನ್ನ ತಂದೆಗೆ ಕಣ್ಣು ಹಾಕಿ ನನ್ನ ತಂದೆಯನ್ನು ತಮ್ಮಂದಿರನ್ನು ಆಸ್ತಿಗೋಸ್ಕರ ಕೊಲೆ ಮಾಡಿ ಸರ್ವ ಆಸ್ತಿಯನ್ನು ಲಪಟಾಯಿಸಿಕೊಂಡು ನನ್ನನ್ನು ದಿಕ್ಕಿಲ್ಲದ ಪರದೇಶಿಯಾಗಿ ಮಾಡಿ ಸರ್ಪದಿಂದ ಮೆರೆಯುತ್ತಿರುವ ಸರ್ಪ ಕವಲೆ ಹಾಕಿ ಸರ್ವ ಆಸ್ತಿಯನ್ನು ಅವರಿಂದಲೇ ಪಡೆದುಕೊಂಡು ಅವರಿಬ್ಬರನ್ನು ನರಳಿ ಸಾಯುವಂಗೆ ಮಾಡದೆ ಹೋದರೆ ನನ್ನ ತಂದೆ ತಾಯಿಯರ ಆತ್ಮಕ್ಕೆ ಶಾಂತಿ ಕೊಡುತ್ತೇನೆ. ಅಂದರೆ ನೀನು ವಸಂತರಾವ್ ದೇಸಾಯಿ ಅವರ ಮಗ ಕರಣ್ ದೇಸಾಯಿ? ಹೌದು, ನಾನೇ ಕರುಣ ದೇಸಾಯಿ. ನಿಮಗೆ ನನ್ನ ತಂದೆ ತಾಯಿಯರ ಬಗ್ಗೆ ಗೊತ್ತಾ? ಗೊತ್ತಪ್ಪ, ಗೊತ್ತು. ನಿನ್ನ ತಂದೆ ತಾಯಿಯರ ಬಗ್ಗೆನೂ ಗೊತ್ತು, ನಿಮ್ಮ ತಮ್ಮಂದಿರ ಬಗ್ಗೆನೂ ಗೊತ್ತು. ಅದು ಅಲ್ಲದೆ ನಿನ್ನ ತಂದೆ ತಾಯಿಯರನ್ನು ದ್ರೋಹವೆಸಗಿದ ಆ ಜಯರಾಜ ಪೃಥ್ವಿರಾಜ ಅವರ ಬಗ್ಗೆನೂ ಗೊತ್ತು. ನನಗೆ ಎಲ್ಲ ಗೊತ್ತಪ್ಪ. ಹಾಗಾದರೆ ಏನು ಗೊತ್ತಾಯ್ತಂತ ಹೇಳಪ್ಪ, ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ನಿಮ್ಮ ತಂದೆ ತಾಯಿಯನ್ನು ಕೊಲೆ ಮಾಡಿ ಸಾಯಿಸಿದ್ದು ನಿಜ. ಆದರೆ ನಿನ್ನ ತಮ್ಮಂದಿರು ಸತ್ತಿಲ್ಲಪ್ಪ, ಇನ್ನೂ ಜೀವಂತವಾಗಿದ್ದಾರೆ. ಏನು? ನನ್ನ ತಮ್ಮಂದಿರು ಬದುಕಿದ್ದಾರೆ? ಯಾರವರು, ಹೇಗಿರುವರು, ಎಲ್ಲಿರುವರು? ಹೇಳಪ್ಪ, ಹೇಳು. ಈ ಸಮಾಜಕ್ಕೆ ಸತ್ಯಕ್ಕೆ ನ್ಯಾಯ ಕೊಡಿಸು, ಅನ್ಯಾಯಕ್ಕೆ ಶಿಕ್ಷೆ ಕೊಡಿಸು. ಅಂದಾಗ ಈ ಕಲಿಯುಗಕ್ಕೆ ಜಯ ಸಿಗುತ್ತೆ ಎಂಬುದು ನಂಬಿಕೆ ಬರಲಿ ಜನಕ್ಕೆ. ಹೇಳುತ್ತೇನಪ್ಪ, ಹೇಳುತ್ತೇನೆ. ಬಡವರ ಬಂದು ದೀನದಲ್ಲಿದ್ದರೆ ಯಜಮಾನ, ಈ ಊರಿನ ಹೆಣ್ಣು ಮಗ ತಂದೆ ಅಂತಿದ್ದ ನಿನ್ನ ತಂದೆ. ನಿನ್ನ ತಂದೆಯ ಮನೆಯಲ್ಲಿ ನನ್ನ ಅಕ್ಕ ಕೆಲಸಕ್ಕೆ ಇದ್ದಳು. ಆಗ ನನ್ನ ಅಕ್ಕನನ್ನು ನೋಡಬೇಕೆಂದು ನಿಮ್ಮ ಮನೆಗೆ ಬಂದಿದ್ದೆ. ಆದರೆ ಸದಾ ದೇವರ ಮನೆ ಅಂತಿರುವ ನಿಮ್ಮ ಮನೆ ಅಂದು ಸ್ಮಶಾನ ಮೌನವೇ ಆವರಿಸಿತ್ತು. ಒಳಗಡೆ ಬಂದು ನೋಡಿದರೆ ರಕ್ತದ ಮಡುವಿನಲ್ಲಿ ನಿನ್ನ ತಂದೆ ತಾಯಿಯ ಜೀವ ಹಾರಿ ಹೋಗಿತ್ತು. ಇದನ್ನು ಕಂಡ ನಾನು ಭಯದಿಂದ ನನ್ನ ಅಕ್ಕನನ್ನು ಕೂಗಲಾರಂಭಿಸಿದೆ. ಜೀವ ಹೋಗೋ ಪರಿಸ್ಥಿತಿಯಲ್ಲಿದ್ದ ನನ್ನ ಅಕ್ಕ ನಿನ್ನ ಇಬ್ಬರು ತಮ್ಮಂದಿರನ್ನು ಹಾಗೂ ಅವಳ ಮಗಳನ್ನು ಒಂದು ಕೋಣೆಯಲ್ಲಿ ಬಚ್ಚಿಟ್ಟಿದ್ದಳು. ನಾನು ಬಂದಿದ್ದನ್ನು ನೋಡಿದ ನನ್ನ ಅಕ್ಕ, ತಮ್ಮ ಈ ಮಕ್ಕಳನ್ನು ತೆಗೆದುಕೊಂಡು ಹೋಗಿ ಹಾಗೂ ಆಡಲಿಕ್ಕೆ ಹೋದ ಕರನ್ನು ಕಾಪಾಡಿ ಎಂದು ವಚನ ತೆಗೆದುಕೊಂಡು ಪ್ರಾಣ ಬಿಟ್ಟಳು. ಅಲ್ಲಿಂದ ಆ ಮಕ್ಕಳನ್ನು ತೆಗೆದುಕೊಂಡು ಬಂದಿದ್ದೆ. ಅವಾಗ ನಿನ್ನನ್ನು ಸಹ ಬಹಳಷ್ಟು ಹುಡುಕಿದೆ, ನೀನು ಸಿಗಲೇ ಇಲ್ಲ. ಆ ಜಯರಾಜ ಪೃಥ್ವಿರಾಜ ನಿನ್ನನ್ನು ಸಹ ಕೊಂದಿರಬಹುದೆಂದು ನಿನ್ನನ್ನು ನೋಡಬಹುದನ್ನೇ ಬಿಟ್ಟೆ.
ಅಂದಿನಿಂದ ಇವರನ್ನೇ ನನ್ನ ಹೆಡ ಹುಟ್ಟಿದ ಸಹೋದರೆಂದು ಅಂದಿನಿಂದ ನನ್ನ ಅಕ್ಕನ ವಚನವನ್ನು ಪಾಲಿಸುವುದಕ್ಕಾಗಿ ನಾನು ಮದುವನ್ನು ಮಾಡಿಕೊಳ್ಳದೆ ಇವರನ್ನೇ ನನ್ನ ಒಟ್ಟಿದ ಸಹೋದರನ್ನ ಮಾಡಿ ಬೆಳೆಸಿದ್ದೇನಪ್ಪ. ಎಷ್ಟು ದಿನ ಬಚ್ಚಿಟ್ಟ ಸತ್ಯ ಇಂದು ಬಿಚ್ಚಿಟ್ಟಪ್ಪ ನಿನ್ನ ಮುಂದೆ. ಹಾಗಾದರೆ ನನ್ನ ತಮ್ಮಂದಿರು ಎಲ್ಲಿದ್ದಾರೋ ಹೇಳಪ್ಪ. ಅಣ್ಣ ಅಂದ್ರೆ ನಾವು ಅರ್ಜುನ, ಹೌದಪ್ಪ, ಇವನೇನೇ ನಿನ್ನ ಅಣ್ಣ ಕರ್ಣ, ಇವನೇ ನಿನ್ನ ಅಣ್ಣ ತಮ್ಮ ಅರ್ಜುನ. ಇನ್ನೊಬ್ಬ ಶಂಕರ್ ಮನೆಯಲ್ಲಿದ್ದಾನೆ. ತಮ್ಮ ಅಣ್ಣ ಲೇ ಜಯರಾಜ ಪೃಥ್ವಿರಾಜ, ಮೋಸದಿಂದ ನನ್ನ ತಂದೆ ತಾಯರನ್ನು ಕೊಂದ ಬದ್ಮಾಸನ ಮಕ್ಕಳ ಇನ್ನು ಮುಂದೆ ಯಾವ ಹೊತ್ತದಲ್ಲಿ ಅಡಿಗೆ ಕುಳಿತರೋ ಸರಿ, ಈ ಮೇಲಕ್ಕೆ ಎತ್ತಿ ತಂದು ನಿಮ್ಮ ಶಿರವನ್ನು ಕತ್ತರಿಸಿ ನನ್ನ ತಂದೆ ತಾಯಿಗಳ ಆತ್ಮಕ್ಕೆ ಶಾಂತಿ ಕೊಡುತ್ತೇನೆ ಮಕ್ಕಳೇ. ಅಂದಾಗಲೇ ನನ್ನ ಹೃದಯದ ಅಗ್ನಿ ಕುಂಡಕ್ಕೆ ನೆಮ್ಮದಿ ಸಿಗುತ್ತದೆ. ಏ ಕರ್ಮದಿಂದ ಬದುಕು, ಧರ್ಮ ಕೊಡುವ ತೀರ್ಪು ಹತ್ತಿರ ಬಂದಾಯ್ತು. ಇನ್ನು ಆ ದೇವರ ಬಂದರು ನಿಮ್ಮನ್ನು ಕಾಪಾಡಲು ಯಾರಿಂದಲೂ ಸಾಧ್ಯವಿಲ್ಲ. ನೋಡಪ್ಪ, ಅವಸರದಲ್ಲಿ ಹೋಗಿ ನಿಮ್ಮ ಮೂಗು ಅವಸರದಲ್ಲಿ ಕೊಯ್ದುಕೊಂಡ ಮೂಗು ಆಮೇಲೆ ನಮಗೆ ತಾನೇ ನೋವು. ಅದಕ್ಕಾಗಿ ಒಬ್ಬೊಬ್ಬರಾಗಿ ಹೋರಾಡುವುದಕ್ಕಿಂತ ನೀವಿಬ್ಬರು ಇಂದಿನಿಂದ ಹೋರಾಡಿ ನಿಮ್ಮ ತಂದೆ ತಾಯಿ ಆತ್ಮಕ್ಕೆ ಶಾಂತಿಯನ್ನು ಕೊಡಿಸಿ. ಈ ಸಮಾಜದಲ್ಲಿ ಕಲಿಯುಗದ ಕರ್ನಾರ್ಜುನರಾಗಿ ಬಾಳಿರಪ್ಪ, ಕಲಿಯುಗದ ಕರ್ನಾರ್ಜುನರಾಗಿ ಬಾಳಿರಿ. ಆ ಪೃಥ್ವಿರಾಜ ಜಯರಾಜ ಅವರನ್ನು ಕೂಡ ಕಾನೂನಿಗೆ ಒಪ್ಪಿಸಿ ಕಳೆದು ಹೋದ ನಿಮ್ಮ ಆಸ್ತಿಯನ್ನು ಮರಳಿ ಪಡೆದುಕೊಂಡು ಈ ಊರಿನಲ್ಲಿ ಮತ್ತೆ ಧರ್ಮವನ್ನು ತುಂಬುವಂತೆ ಮಾಡಿ ಅವಾಗ ನಿನ್ನ ತಂದೆ ತಾಯಿ ಆತ್ಮಕ್ಕೂ ಶಾಂತಿ ಸಿಕ್ಕಂಗಾಗುತ್ತದೆ. ಆಗ ನನ್ನ ಜನ್ಮಕ್ಕೂ ಸಾರ್ಥಕವಾಗುತ್ತದೆ. ಅಣ್ಣ, ಅವರ ತಪ್ಪಿಗೆ ತಕ್ಕ ಶಿಕ್ಷೆಯನ್ನು ಕೊಡಿಸಿ ನಮ್ಮ ಸರ್ವ ಆಸ್ತಿಯನ್ನು ವಶಪಡಿಸಿಕೊಂಡು ಈ ಊರಿನಲ್ಲಿ ನ್ಯಾಯ ನೀತಿ ಧರ್ಮ ಎತ್ತಿಡುತ್ತೇವಣ್ಣ. ಅಷ್ಟೇ ಅಲ್ಲ ಅಣ್ಣ, ಇನ್ನು ಅವರು ಅನುಭವಿಸ್ತಿರುವ ಸರ್ವ ಆಸ್ತಿ ಎಲ್ಲ ನಮ್ಮ ಹೆಸರಿನಲ್ಲಿದೆ. ಯಾಕಂದರೆ ನಮ್ಮ ತಂದೆಯನ್ನು ಕೊಂದ ಅವಸರದಲ್ಲಿ ಮೋಸದ ಆಟವನ್ನು ಹರಿತು ಅಂದೇ ಒಂದು ವಿಲ್ಲು ಬರೆದಿಟ್ಟಿದ್ದಾನಂತೆ. ಈ ಆಸ್ತಿಯೆಲ್ಲ ನನ್ನ ಮಕ್ಕಳ ವಯಸ್ಸಿಗೆ ಬಂದ ಮೇಲೆ ಅವರಿಗೆ ಸೇರಬೇಕು ಅಂತ. ಆದ್ದರಿಂದ ಆ ಸಾಹುಕಾರಿಗೆ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಮೊನ್ನೆ ಆ ಸಾಹುಕಾರನ ಮನೆಗೆ ಆಸ್ತಿ ಕೇಳಲು ಹೋಗಿದ್ದ. ಆದರೆ ಅವನು ಆ ವಿಲ್ ತೆಗೆದುಕೊಂಡು ಬಾ ಅಂದೇ ಕೊಡುತ್ತೇನೆ ಎಂದು ಹೇಳಿದ್ದಾನ. ಆದರೆ ಆ ಪತ್ರ ಅಂದೇ ಬೆಂಕಿಯಲ್ಲಿ ಸುಟ್ಟು ಹೋಗಿತೆಂದು ಎಲ್ಲರೂ ಹೇಳುತ್ತಾರೆ. ಅದು ಸುಟ್ಟು ಹೋಗಿಲ್ಲಪ್ಪ, ಆ ಪತ್ರ ಸುಟ್ಟು ಹೋಗಿಲ್ಲ. ಅದು ನನ್ನ ಹತ್ತಿರ ಇದೆ. ಅಂದೇ ನನ್ನ ಅಕ್ಕ ನನ್ನ ಕೈಯಲ್ಲಿ ಕೊಟ್ಟಿದ್ದಾಳೆ. ಲೇ ಜಯರಾಜ್ ಪೃಥ್ವಿರಾಜ, ಆರಿ ಹೋಗುವ ದೀಪಕ್ಕೆ ಕ್ರಾಂತಿ ಹೆಚ್ಚು ಎನ್ನುವ ಹಾಗೆ ನಿಮ್ಮ ಅಂತ್ಯಕಾಲವನ್ನು ಹತ್ತಿರ ಬಂದಾಯಿತು. ಆ ಅಂತ್ಯಕಾಲವನ್ನು ಹೊತ್ತಿಕೊಂಡು ಪತ್ರದೊಂದಿಗೆ ನಿಮ್ಮ ಹತ್ತಿರ ಬರ್ತಿದ್ದೇವೆ ಸಿಡಿಗೆದ್ದ ಸೋದರರು. ಏ ಕೆಟ್ಟದ್ದನ್ನು ಮಾಡಿ ದುಷ್ಟತನದಿಂದ ಮೆರೆಯುತ್ತಿದ್ದ ನಿಮ್ಮನನ್ನು ಮೆಟ್ಟಿ ನಿಲ್ಲುವ ಕಾಲ ಹತ್ತಿರ ಬಂದಾಯ್ತು. ಗಂಡುಗಲಿಗಳು ಈ ಕಲಿಯುಗದಲ್ಲಿ ಗರ್ಜಿಸಿದ ಕರ್ನಾರ್ಜುನರು ನಿಮ್ಮ ಮೋಸದ ಎಂಬ ಪರದೆ ನಾಟಕಕ್ಕೆ ನಾಂದಿ ಆಡಲು ಕಾನೂನಿನ ಬಾಣದೊಂದಿಗೆ ಸಜ್ಜಾಗಿ ಬರ್ತಾ ಇದ್ದೇವೆ. ಆಶೀರ್ವಾದ ಮಾಡೋಣ ಹೇಳಿರಪ್ಪ, ವಿಜಯಶಾಲಿಯಾಗಿ ಬನ್ನಿ. ಅಣ್ಣ, ಇಂದಿನಿಂದ ಈ ನಿನ್ನ ಮಕ್ಕಳು ಸೇಡಿಗಾಗಿ ಸಿಡಿಗೆ ಧರ್ಮವನ್ನು ಎತ್ತಿ
ಕರ್ಮವನ್ನು ತುಳಿದು ಧರ್ಮವನ್ನು ಎತ್ತಿ ಹಿಡಿಯುತ್ತೇವೆ ನಾ ಬರುತ್ತೇವೆ. ತಂದೆ, ಈ ಮಕ್ಕಳಿಗೆ ನೀನೇ ದೀಪವಾಗಬೇಕಮ್ಮ, ದಾರಿ ದೀಪವಾಗಬೇಕು. ಸುರಚಂದ್ರನೇ ನಿನಗಂಧಳು, ದಿಗ್ಪಾಲಕನೇ ನಿನಗಾಲಳು.